ಬೆಂಗಳೂರು ಭಾರತದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಜಯನಗರದ ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ 5 ದಿನಗಳ ಕಾಲ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾಂಗ, ಸಂಘಟನಾಂಗ ಎಂಬ ಘೋಷಣೆಗಳನ್ನು ಒಳಗೊಂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸತತ 3ನೇ ದಿನದ ಕಾರ್ಯಕ್ರಮದಲ್ಲಿ ಸಂವಿಧಾನ ಮತ್ತು ಶಾಸಕಾಂಗದ ವಿಷಯವಾಗಿ ಎಸ್.ವೈ. ಗುರುಶಾಂತ್, ಶಾಸಕಾಂಗ ಮತ್ತು ಮಹಿಳೆಯರ ಶಿಕ್ಷಣದ ಬಗ್ಗೆ ಡಿಎಸ್ಎಸ್ನ ಬಂಗಾರಪೇಟೆ ರವಿ, ಸಂವಿಧಾನ ಪಡೆದುಕೊಂಡ ರೀತಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ತ್ಯಾಗ ಮತ್ತು ಶಿಕ್ಷಣದ ಬಗ್ಗೆ ಪತ್ರಕರ್ತರಾದ ರಾಮಾಂಜಿ ವೈ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಸಂವಿಧಾನ ಪೀಠಿಕೆಯ ವಿಧಿಯನ್ನು ಬೋಧಿಸಲಾಯಿತು. ಎಂ.ಎನ್. ನೀನಮಾಶ್ರಯ ಮಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ಸಂಚಾಲಕರಾದ ಭಾವೈಕ್ಯತಾ ನಂಜೇಶ್ ಕುಮಾರ್, ಭಾರತೀಯ ಬಹುಜನ ಮಹಾಸಭಾ ಗೌರವ ಅಧ್ಯಕ್ಷರಾದ ಪುಟ್ಟೇನಹಳ್ಳಿ ರಾಜಣ್ಣ, ಅಧ್ಯಕ್ಷರಾದ ಡಾಕ್ಟರ್ ಆರ್. ಶೇಖರ್, ಬಿಡಿಎಚ್ ಕಾರ್ಯದರ್ಶಿ ರಮೇಶ್, ಡಿಎಸ್ಎಸ್ ಅಂಬೇಡ್ಕರ್ ವಾದ ಪದಾಧಿಕಾರಿಗಳಾದ ಡಿ. ಸುರೇಶ್, ಬಸವರಾಜ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಾರ್ಮಿಕ ಸಂಘಟನೆ, ಎ. ರವಿಕುಮಾರ್ ಪರೆಯ ಮಹಾಸಭಾ ಸಂಘಟನಾ ಕಾರ್ಯದರ್ಶಿ, ಸೌತ್ ಇಂಡಿಯಾ ಬುದ್ಧಿಸ್ಟ್ ಫೆಡರೇಷನ್ ಪದಾಧಿಕಾರಿ ರಾಜಕುಮಾರ್ ಸೋಳಂಕಿ, ಪುಟ್ಟೇನಹಳ್ಳಿ ನಟರಾಜ್, ಡಿಎಸ್ಎಸ್ ವಿಚಾರವಾದ ಸಂಸ್ಥಾಪಕ ಅಧ್ಯಕ್ಷರಾದ ಸಿದ್ದಾಪುರ ಮಂಜಣ್ಣ, ಪದಾಧಿಕಾರಿ ಗುಲ್ಬರ್ಗಾ ನರಸಿಂಹ, ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಮೆಹತಾಜ್, ಉಪಾಧ್ಯಕ್ಷರಾದ ಲಕ್ಷ್ಮಿ, ಜಂಟಿ ಕಾರ್ಯದರ್ಶಿ ನೀಲಯನ್ ಮತ್ತಿತರರು ಭಾಗವಹಿಸಿದ್ದರು. हम भी बोलो, तुम भी बोलो, जय 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 भीम. प्यार से बोलो, जोर से बोलो, जय 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 भीम. ಜಗದ ಮೊದಲ ಬೆಳಕು ಬುದ್ಧ, ಈ ಯುಗದ ಮೊದಲ ಅರಿವು ಬುದ್ಧ, ಈ ನೆಲದ ಮೊದಲ ಪ್ರೀತಿ ಬುದ್ಧ, ಈ ಜಗದ ಮೊದಲ ಬೆಳಕು ಬುದ್ಧ, ಈ ಯುಗದ ಮೊದಲ ಕಲಿಯು ಬುದ್ಧ, ಈ ನೆಲದ ಮೊದಲ ಪ್ರೀತಿ ಬುದ್ಧ, ಈ ಜಗದ ಮೊದಲ ಬೆಳಕು ಬುದ್ಧ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಮಾತೃಭೂಮಿಯಲ್ಲಿ ಜನಿಸಿ ಪ್ರೀತಿ ಪ್ರೇಮದ ಕಿವಿಯು ಸಮವಾಗಿ ಸುರಿಲಿ. ಭರತ ಖಂಡದ ಮಾತೃಭೂಮಿಯಲ್ಲಿ ಜನಿಸಿ ಪ್ರೀತಿ ಪ್ರೇಮದ ಕಿವಿಯು ಸಮನಾಗಿ ಸುರಿಸಿ, ಮನೋವಿಕಾರಗಳಲ್ಲಿ ಮನವರಿಕೆಯ ಮಾಡಿ ಕಳೆದು ಹೋದ ಮಾನವೀಯ ಗುಂಡಿಗಳ ಕೂಡಿ ಸರ್ವ ಜೀವಿ ರಾಶಿಗಳು ಅಲ್ಲಲಿಸುವ ಬೆಳಕಾಗಿರಿ, ಸರ್ವ ಜೀವರಾಶಿಗಳು ಪಲ್ಲವಿಸುವ ಬೆಳಕಾಗಿರಿ. ಈ ಧಮ್ಮ ಪ್ರಜ್ವಲಿಸಲಿ ಭೂಮಿ ಇರುವ ತನಕ, ಈ ಧಮ್ಮ ಪಸರಿಸಲಿ ಬಾನು ಮುಗಿಲ ತನಕ. ಈ ಜಗದ ಮೊದಲ ಬೆಳಕು ಬುದ್ಧ, ನಮ್ಮ ಎಲ್ಲರ ಬೆಳಕು ಆಗಿರುವಂಥ ಬಾಬಾ ಸಾಹೇಬರಿಗೆ ಮೊದಲನೇದಾಗಿ ವಂದನೆಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಮತ್ತು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಲಾಗಿದೆ. ಜನ ಬರಬೇಕು, ಅದು ಎಚ್ಚೆತ್ತವರು ಬಾಬಾ ಸಾಹೇಬರ ಬಗ್ಗೆ ಸಿದ್ದಲಿಂಗಯ್ಯ ಅವರು ಒಂದು ಕವಿತೆಯಲ್ಲಿ ಅವರು ಹೇಳ್ತಾರೆ,
ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ಅಂತ ಅನ್ನೋದು. ಅದು ಇಡೀ ನಮ್ಮ ಸಮಾಜದ ಎಲ್ಲರೂ ಕೂಡ ನಾವು ಯೋಚನೆ ಮಾಡಬೇಕಾದಂಥ ಒಂದು ವಿಷಯ. ಬಂಧುಗಳೇ, ಇಲ್ಲಿ ಬಾಬಾ ಸಾಹೇಬರವರ ಒಂದು ಇದನ್ನು ನೋಡುವಾಗ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಅನ್ನೋಂಥದ್ದನ್ನು ಇಲ್ಲಿ ಹಾಕಿದ್ದಾರೆ. ನಿಜಕ್ಕೂ ಕೂಡ ಒಂದು ಜ್ಞಾನದ ಶಿಖರ ಬಾಬಾ ಸಾಹೇಬರು. ನನಗೆ ಇವರು ಯಾರೋ ಗದಗಿನ ಹಿಂದೆ ತೋಂಟದಾರ್ಯ ಶ್ರೀಗಳು ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಹೇಳಿದರು, ಬ್ರಿಟಿಷ್ ಲೈಬ್ರರಿ ಏನಿದೆ ಇಂಗ್ಲೆಂಡಿನಲ್ಲಿ, ನಾನು ಅದನ್ನು ಲಂಡನ್ನಲ್ಲಿ ನೋಡಿದ್ದೇನೆ. ಬಾಬಾ ಸಾಹೇಬರು ಕೂತು ಓದ್ತಾ ಇರುವಂಥ ಅವರು ಬಳಸ್ತಾ ಇದ್ದಂಥ ಜಾಗ ಅಲ್ಲಿದ್ದಂಥದ್ದು ನೋಡಿದ್ದೇನೆ. ಇಲ್ಲಿ ಒಂದು ನಮ್ಮ ಸಂವಿಧಾನ ಏನಿದೆ ಇದು ಭಾರತ ದೇಶದ ಜನ ಈ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತು ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧವಾಗಿ, ಆ ಸ್ವಾತಂತ್ರ್ಯ ಸಂಗ್ರಾಮದ ಬಹುಮುಖ್ಯವಾದಂಥ ಎಲ್ಲ ಸ್ಫೂರ್ತಿಯನ್ನ, ಅದರ ಆಶಯಗಳನ್ನ ಒಳಗೊಂಡಿರುವಂಥದ್ದು ಅನ್ನೋಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಹಲವು ರೀತಿಗಳಲ್ಲಿ ನಡೆದಂಥದ್ದಿದೆ, ವಿವಿಧ ವಿಭಾಗಗಳಿಂದ ನಡೆದಂಥದ್ದಿದೆ. ಅನೇಕ ರೀತಿಯ ವೈವಿಧ್ಯಮಯವಾದಂಥ ಹೋರಾಟಗಳು ನಡೆದು ಬಂದಿದ್ದಾವೆ. ಅನೇಕ ಚಿಂತನಾಧಾರೆಗಳು ಕೂಡ ಇದರಲ್ಲಿ ಕಂಡು ಬರ್ತದೆ. ಭಾರತ ದೇಶ ಸ್ವಾತಂತ್ರ್ಯಗೊಂಡಾಗ ಯಾವ ರೀತಿಯಲ್ಲಿ ನಮ್ಮ ಮುಂದಿನ ಆಡಳಿತ ವ್ಯವಸ್ಥೆ ಇರಬೇಕು, ಎಂಥ ವ್ಯವಸ್ಥೆಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂತಂದೇಳಿ ಬಂದಾಗ ನಾವು ಆಯ್ಕೆ ಮಾಡಿಕೊಂಡಂಥದ್ದು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು, ಮತ ನಿರಪೇಕ್ಷತೆಯ ಒಂದು ದೇಶವನ್ನು ಕಟ್ಟಬೇಕು ಅಂತನ್ನುವಂಥದ್ದನ್ನು. ಈ ಗಣರಾಜ್ಯವನ್ನು ನಾವು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ನಾವು ಆಯ್ಕೆ ಮಾಡಿಕೊಂಡ್ವಿ. ಅನೇಕ ಆಯ್ಕೆಗಳು ಇದ್ದವು ನಮಗೆ. ಹಿಂದಿನಂತೆ ನಾವು ಬ್ರಿಟಿಷರು ಹೋದ ಮೇಲೆ ಇಡೀ ಭಾರತಕ್ಕೆ ಒಬ್ಬ ಸಾಮ್ರಾಟನನ್ನು ನಾವು ನೇಮಕ ಮಾಡಬಹುದಾ, ಒಬ್ಬ ಸಾಮ್ರಾಟನ ಅಧೀನದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬಹುದಾ ಅಂತಂದೇಳಿ ಒಂದು ಪ್ರಶ್ನೆ ಇತ್ತು. ರಾಜರುಗಳಿರಬೇಕಾ, ಬೇರೆ ಬೇರೆ ರೀತಿಯ ಆಡಳಿತದ ವ್ಯವಸ್ಥೆಗಳು ನಮ್ಮಲ್ಲಿ ಆ ರೀತಿಯ ಕಲ್ಪನೆಗಳು ಇದ್ವು ಅದನ್ನು. ಆದರೆ ನಾವು ಅಂತಹ ಒಂದು ಪಾಳೆಗಾರಿ ವ್ಯವಸ್ಥೆಯನ್ನ ನಾವು ನಿರಾಕರಿಸಿದೀವಿ. ಒಂದು ಪ್ರಜಾಸತ್ತಾತ್ಮಕ ಜನತೆಯ ಗಣರಾಜ್ಯವನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ನಾವು. ಹೀಗಾಗಿ ನಮ್ಮ ದೇಶ ಹಾಗಾದರೆ ಒಂದು ಭಾಷೆಯ ಇದನ್ನೇ ನಾವು ಪ್ರತಿಪಾದಿಸಬೇಕಾ, ನಾವೊಂದು ಧರ್ಮದ ಆಧಾರಿತವಾದಂತಹ ಒಂದು ದೇಶವನ್ನಾಗಿ ಕಟ್ಟಬೇಕಾ, ಒಂದು ಜಾತಿಯ ಆಧಾರದಲ್ಲಿ ಕಟ್ಟಲಿಕ್ಕಾಗ್ತದ, ಇಡೀ ಭಾರತಕ್ಕೆ ಒಂದೇ ಒಂದು ಸರ್ಕಾರ ಇದ್ರೆ ಸಾಕಾಗ್ತದ? ಈ ತರದ ಅನೇಕ ಪ್ರಶ್ನೆಗಳು ಅವತ್ತಿನ ದಿವಸ ಎದುರಾಗಿ ಬಂತು. ಭಾರತ ದೇಶ ಅಂತಂದ್ರೆ ಸುಮಾರು 2260 ಜಾತಿಗಳು ಇರುವಂತಹದ್ದನ್ನ ನಾವು ನೋಡ್ತೇವೆ. ಉಪಜಾತಿಗಳು ಮತ್ತೆ ಬೇಕಾದಷ್ಟಿದ್ದಾವೆ. ಭಾಷೆಗಳು ಸುಮಾರು 1600ಕ್ಕಿಂತ ಹೆಚ್ಚಿನ ಭಾಷೆಗಳಿದ್ದಾವೆ. ಅನೇಕ ಉಪಭಾಷೆಗಳನ್ನು ಕೂಡ ಇದ್ದಾವೆ. ಹಲವಾರು ಧರ್ಮಗಳಿದ್ದಾವೆ. ಆಹಾರ ಪದ್ಧತಿ ಬೇರೆ ಇದೆ, ಉಡುಗೆ ತೊಡುಗೆಗಳು ಬೇರೆ ಇದ್ದಾವೆ. ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆ ಬಹಳಷ್ಟಿದೆ. ಇಷ್ಟು ವೈವಿಧ್ಯತೆ ಹೊಂದಿರುವಂತಹ ಒಂದು ದೇಶಕ್ಕೆ ಒಂದು ಧರ್ಮದ ಆಧಾರದ ಒಳಗಡೆಯಲ್ಲಿ ನಾವೇನಾದ್ರೂ ಕೂಡ ಧರ್ಮಾಧಾರಿತವಾದಂತಹ ಒಂದು ದೇಶವನ್ನು ನಾವು ಕಟ್ತೇವೆ ಅಂತ ಹೇಳಿದ್ರೆ ಆಗ ಪರಿಸ್ಥಿತಿ ಏನಾಗ್ಬೋದು? ಎಲ್ಲರೂ ಒಬ್ಬೊಬ್ಬರು ಅವರವರ ಒಂದೊಂದು ಧರ್ಮದ ಆಧಾರದಲ್ಲಿ ಒಂದೊಂದು ದೇಶವನ್ನ ಕೇಳಬಹುದು. ಅಫ್ಕೋರ್ಸ್ ಬ್ರಿಟಿಷರು ಭಾರತ ದೇಶದ ಜನತೆ ಒಗ್ಗಟ್ಟಾಗಬಾರದು, ಇದನ್ನ ವಿಭಜಿಸಿ ಆಳಬೇಕು ಅಂತನ್ನುವಂತಹದ್ದನ್ನ 1857ರಲ್ಲಿ ಭಾರತದ ಸೈನಿಕರು ಏನೊಂದು ಬಂಡಾಯವನ್ನು ಹೂಡಿದ್ರು, ಹಲವು ದಿನಗಳ ಕಾಲ ದೆಹಲಿಯ ಆಡಳಿತವನ್ನು ಕೈಯಲ್ಲಿ ತಗೊಂಡ್ರು. ಆ ಸಂದರ್ಭಕ್ಕೆ ಬ್ರಿಟಿಷರು ಅವತ್ತೇ ತೀರ್ಮಾನ ಮಾಡಿದರು, ಈ ಭಾರತ ದೇಶ, ಅದನ್ನ ಕಾರ್ಲ್ ಮಾರ್ಕ್ಸ್ ಅವರು ಒಂದು ಕಡೆಯಲ್ಲಿ ಬರೀತಾರೆ, ಈ ಭಾರತ ಎಷ್ಟು ವೈವಿಧ್ಯಮಯವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಈ ದೇಶವನ್ನ ಸುಲಿಗೆಕಾರರು ಆಳುವುದು ಬಲು ಸುಲಭ ಅಂತ. ಯಾವ ರೀತಿಯಲ್ಲಿ ಆಳಬಹುದು? ಇಲ್ಲಿ
ಇದು ಹೆಂಗಿದೆ ಅಂದ್ರೆ ಹಲವು ಧರ್ಮಗಳು, ಹಲವು ಜಾತಿಗಳು, ಹಲವು ಭಾಷೆಗಳಿದ್ದಾವೆ. ಇದನ್ನ ಒಡೆದು ಆಳಿದರೆ ಅಧಿಕಾರ ನಡೆಸುವವರಿಗೆ ಭಾರತ ಅಂದ್ರೆ ಒಂದು ಸುಲಿದ ಬಾಳೆಯ ಹಣ್ಣಿನಂತಿರ್ತದೆ ಅಂತ ನನ್ನಂತದ್ದು. ಆದರೆ 1857ನೇ ಇಸ್ವಿಯ ಒಳಗಡೆಗೆ ಆ ದಿನ ಒಂದು ಪಾಠ ಕಲ್ತಿದ್ದೇನಂತ ಹೇಳಿದ್ರೆ, ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಒಂದಾಗಿ ಒಂದು ಬಂಡಾಯವನ್ನು ಸಾರಿದ್ರಿಂದ ಬ್ರಿಟಿಷರ ಆಡಳಿತ ಕಿತ್ತೆಸಲಿಕ್ಕೆ ಸಾಧ್ಯ ಆಯಿತು ಸ್ವಲ್ಪ ದಿನಗಳ ಕಾಲ ಅಂತ ಅನ್ನುವಂಥದ್ದನ್ನು. ಇಡೀ ಭಾರತ ದೇಶದ ಎಲ್ಲ ಧರ್ಮೀಯರ ಎಲ್ಲರ ಒಗ್ಗಟ್ಟು ಅಧಿಕಾರ ನಡೆಸುವವರಿಗೆ ಬಿಕ್ಕಟ್ಟು ಅಂತ ಅನ್ನುವಂಥದ್ದೊಂದು ಗೊತ್ತಾಯಿತು. ಅಂದಿನಿಂದ ಅವರು ಶುರು ಮಾಡಿದ್ದು ಈ ದೇಶದಲ್ಲಿ ಧರ್ಮದ ಆಧಾರದ ಒಳಗಡೆಯಲ್ಲಿ ಜನರನ್ನ ವಿಭಜನೆ ಮಾಡಲಿಕ್ಕೆ ಆ ರಾಜಕಾರಣವನ್ನು ಶುರು ಮಾಡಿದರು. ಅಫ್ಕೋರ್ಸ್ ಬಾಬರಿ ಮಸೀದಿ, ರಾಮ ಜನ್ಮಭೂಮಿಯ ವಿವಾದ 1857ರ ನಂತರದಲ್ಲಿ 1859 ಸಂವಿಧಾನದ ಬಹಳ ಮುಖ್ಯವಾದಂತಹ ಒಂದು ಅಂಶ ಏನು ಅಂತ ಹೇಳಿದ್ರೆ, ಎಲ್ಲರನ್ನೂ ಒಳಗೊಳಿಸಿಕೊಳ್ಳುವ ಒಂದು ಅಂತಃಸತ್ವವೇ ನಮ್ಮ ಸಂವಿಧಾನದಲ್ಲಿದೆ. ಹೊರಗಿಡುವಂಥದ್ದಲ್ಲ, ನೀನು ಬೇಡ ನೀನು ಬೇಡ. ಸಾವಿರಾರು ವರ್ಷಗಳಿಂದ ನಾವು ಮನುಷ್ಯರನ್ನ ಮನುಷ್ಯರಾಗಿ ನೋಡಲಿಲ್ಲ. ನಾವು ನೀನು ಬೇರೆ ನಾನು ಬೇರೆ, ಮೇಲು ಕೀಳಿನ ತಾರತಮ್ಯಗಳನ್ನ ಅವುಗಳನ್ನೇ ನೋಡ್ತಾ ಬಂದಿದ್ವಿ ನಾವು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ಸಮಾನರು ಅಂತನ್ನುವಂತ ಒಂದು ಅಂಶವನ್ನ, ಆ ಸ್ಥಾನಮಾನವನ್ನ ಪಡ್ಕೊಳ್ಳಿಕ್ಕೆ ನಮಗೆ ಸಂವಿಧಾನದಿಂದ ಸಾಧ್ಯ ಆಯಿತು, ಒಳಗೊಳ್ಳುವ ಸಂವಿಧಾನವಾಯಿತು. ಆದ್ರಿಂದ ನಮ್ಮ ಆಡಳಿತ ವ್ಯವಸ್ಥೆ ಹೇಗಿರಬೇಕಾಗಾದ್ರೆ, ಆ ಆಡಳಿತ ವ್ಯವಸ್ಥೆ ಕೇವಲ ಒಂದು ಅನುಸರಿಸಿಕೊಂಡು ನಾವು ಅದನ್ನ ಕೊನೆಗೆ ಒಂದು ಫೆಡರಲ್ ಸ್ಟ್ರಕ್ಚರ್, ನಮ್ಮದು ವ್ಯವಸ್ಥೆ ಏನಿದೆಯಲ್ಲ, ಒಕ್ಕೂಟದ ಒಂದು ವ್ಯವಸ್ಥೆ. ಕೇಂದ್ರ ಸರ್ಕಾರವೂ ಇರ್ತದೆ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವೂ ಇರುತ್ತೆ. ಹಾಗಾಗಿ ನಮ್ಮದೊಂದು ಒಕ್ಕೂಟದ ಒಂದು ವ್ಯವಸ್ಥೆಯನ್ನ ನಾವು ರೂಪಿಸಿಕೊಂಡ್ವಿ. ಸಂವಿಧಾನ ಅದಕ್ಕೆ ಒಂದು ಭದ್ರವಾದಂತಹ ಬುನಾದಿಯನ್ನು ಕಲ್ಪಿಸಿಕೊಡ್ತೀವಿ. ಕೇಂದ್ರದ ಆಡಳಿತಕ್ಕೆ ಅದರದೇ ಆದಂತಹ ಹಕ್ಕುಗಳಿದ್ದಾವೆ, ಅದರದೇ ಆದಂತಹ ಕರ್ತವ್ಯಗಳಿದ್ದಾವೆ, ಅದರದೇ ಆದಂತಹ ಅಧಿಕಾರದ ಒಂದಿದೆ. ರಾಜ್ಯಗಳಿಗೆ ತನ್ನದೇ ಆದಂತಹ ಹಕ್ಕುಗಳಿದ್ದಾವೆ, ತನ್ನದೇ ಆದಂತಹ ಒಂದು ರೀತಿ ನೀತಿಗಳು ಎಲ್ಲವನ್ನೂ ಕೂಡ ಇದ್ದಾವೆ. ಹೇಗೆ ನಾವು ಈ ನಮ್ಮ ಪ್ರಮುಖ ಈ ಒಂದು ಸಂವಿಧಾನದಲ್ಲಿರುವಂತದ್ದೇನಿದೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಾವು ಆಮೇಲೆ ಹೇಳ್ತೇವೆ ಮಾಧ್ಯಮ ಏನಿದೆಯಲ್ಲ, ಪತ್ರಿಕಾ ಒಂದು ರಂಗವೂ ಕೂಡ ಅದು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತಂದೇಳಿ ನಾವು ಕರೀತೇವೆ. ಈ 3 ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ಅವು ತನ್ನದೇ ಆದಂತಹ ರೂಪುರೇಷೆಗಳನ್ನ, ನೀತಿ ನಿಯಮಗಳನ್ನ, ಪ್ರತಿಯೊಂದನ್ನು ಕೂಡ ಲಿಖಿತವಾದಂತಹ ರೀತಿಯ ನೀತಿಗಳನ್ನ, ಪರಿಚ್ಛೇದಗಳನ್ನ ಒಳಗೊಂಡು ನಮ್ಮ ಸಂವಿಧಾನ ಇವತ್ತು ನಮ್ಮ ದೇಶದ ಒಳಗಡೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನುವಂಥದ್ದು. ಈ ಫೆಡರಲ್ ಸ್ಟ್ರಕ್ಚರ್ ಅನ್ನುವಂಥದ್ದಕ್ಕೆ ನಾವು ಅದರಿಂದ ಅದಕ್ಕೆ ತನ್ನದೇ ಆದಂತಹ ಅಧಿಕಾರದ ಇವುಗಳಿದಾವೆ ಅಂತಂದೇಳಿ ನಾನು ಆಗ್ಲೇ ಹೇಳಿದೆ. ಅದನ್ನ ಹೆಚ್ಚು ವಿವರಿಸಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಮುಂದಿನ ಕಾರ್ಯಕ್ರಮಗಳಿಗೆ ಇದಾಗ್ತದೆ. ನ್ಯಾಯಾಂಗ ತನ್ನದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ. ಶಾಸಕಾಂಗ ಜನತೆಯಿಂದ ಚುನಾಯಿತವಾದಂತಹ ರೀತಿಯಲ್ಲಿ, ಜನತೆಯಿಂದ ಚುನಾಯಿತವಾದಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಅಂಗ. ಶಾಸನವನ್ನು ಮಾಡ್ತದೆ, ಕಾರ್ಯಾಂಗವನ್ನು ನೋಡ್ತದೆ ಅನ್ನುವಂಥದ್ದು. ಹೀಗೆ ನಮ್ಮ ಒಂದು ಒಕ್ಕೂಟದ ವ್ಯವಸ್ಥೆ, ಕೇಂದ್ರದ ಅಧಿಕಾರಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸೈನ್ಯದ ಆಡಳಿತದ ಬಗ್ಗೆ ವ್ಯವಸ್ಥೆಯನ್ನು ನೋಡುವಂಥದ್ದು ಕೇಂದ್ರ ಸರ್ಕಾರ, ಹಣಕಾಸಿನ ವ್ಯವಸ್ಥೆಯನ್ನು ನೋಡುವಂಥದ್ದು ಕೇಂದ್ರ ಸರ್ಕಾರ, ಹಣಕಾಸಿನ ಒಂದು ಇಲಾಖೆ ಮತ್ತು ಆ ಎಲ್ಲ ವ್ಯವಹಾರಗಳನ್ನು, ವಿದೇಶಾಂಗ ವ್ಯವಹಾರಗಳನ್ನು ನೋಡುವಂಥದ್ದು ಕೇಂದ್ರದ ಒಂದು ಭಾರತದ ಸರ್ಕಾರ. ಹೀಗೆ ರಾಜ್ಯಗಳಿಗೂ ಕೂಡ ತನ್ನದೇ ಆದಂತಹ ಶಾಸನಗಳನ್ನು ಮಾಡುವಂತಹ ಒಂದು ಹಕ್ಕಿದೆ, ತನ್ನದೇ ಆದಂತಹ ಸಂಪನ್ಮೂಲ ಆಡಳಿತ ವ್ಯವಸ್ಥೆಯನ್ನು ರೂಢಿಸಿಕೊಳ್ಳುವಂತ ಒಂದು ಹಕ್ಕಿದೆ. ಹಾಗೆಯೇ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಲಿಕ್ಕೆ ಅದಕ್ಕೆ ತನ್ನದೇ ಆದಂತಹ ಒಂದು ಅವಕಾಶ, ಹಕ್ಕುಗಳನ್ನು ಕೂಡ ಇದಾವೆ. ಈ ರೀತಿಯಲ್ಲಿ ಎಲ್ಲವೂ ಕೂಡ ನಿರ್ದಿಷ್ಟವಾದಂತಹ ಅಧಿಕಾರಗಳನ್ನ ನಿಖರವಾಗಿ ನಮ್ಮ ಸಂವಿಧಾನದಲ್ಲಿ ಅದನ್ನ ದಾಖಲಿಸಲಾಗಿದೆ. ಆ ಆಧಾರದ ಒಳಗಡೆಯಲ್ಲಿ ಇವೆಲ್ಲವೂ ಕೂಡ ನಡೀಬೇಕು ಅಂತ ನನ್ನಂಥದ್ದು. ಹೀಗಾಗಿ ನಮಗೆ
ಬಹಳ ದೊಡ್ಡ ರೀತಿಯಲ್ಲಿ ಭಾರತ ದೇಶ ಇವತ್ತು ಒಂದು ಪ್ರಗತಿಯನ್ನ ಸಾಧಿಸಬೇಕಾಗಿದ್ರೂ ಕೂಡ ಆ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಇರುವ ಕಾರಣದಿಂದ ನಾವು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆನೂ ಕೂಡ ಸಾಧ್ಯ ಆಗಿದೆ ಅಂತ ಅನ್ನುವಂಥದ್ದು. ಆ ಹಿನ್ನೆಲೆಯ ಒಳಗಡೆಯಲ್ಲಿ ನಮ್ಮ ಈ ಒಂದು ವ್ಯವಸ್ಥೆಯನ್ನ ನಾವು ಇನ್ನಷ್ಟು ಬಲಪಡಿಸಿಕೊಂಡು, ನ್ಯೂನತೆಗಳಿದಾವೆ, ಆದರೆ ಆ ನ್ಯೂನತೆಗಳನ್ನ ನಾವು ಕೊರತೆಗಳನ್ನ ನಾವು ಪರಿಹಾರ ಮಾಡಿಕೊಂಡು ಹೋಗಬೇಕಾಗ್ತದೆ. ಆದರೆ ಇವತ್ತೇನಾಗಿದೆ, ಈ ಫೆಡರಲ್ ಸ್ಟ್ರಕ್ಚರ್ ಏನೊಂದು ಒಕ್ಕೂಟದ ಒಂದು ವ್ಯವಸ್ಥೆಗೆ ಅನೇಕ ಸವಾಲುಗಳಿದ್ದಾವೆ. ಇವತ್ತು ಕೇಂದ್ರದ ಅಧಿಕಾರ ಮತ್ತು ರಾಜ್ಯದ ಅಧಿಕಾರ ದಿನದಿಂದ ದಿನಕ್ಕೆ ರಾಜ್ಯಗಳ ಅಧಿಕಾರವನ್ನ ಕುಗ್ಗಿಸ್ತಾ ಕೇಂದ್ರ ತನ್ನ ಅಧಿಕಾರವನ್ನ ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದ್ದಾನೆ. ಉದಾಹರಣೆಗೆ ನಾವು ನೋಡ್ತೀವಿ, ಆರ್ಥಿಕ ಸಂಪನ್ಮೂಲದ ವಿಷಯದಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾದಂಥದ್ದಿದೆ. ನಮ್ಮ ಸಂಸತ್ತನ್ನು ಕೂಡ ಅದನ್ನ ನಿಖರವಾಗಿ ಅದಕ್ಕೆ ಒಂದು ನೀತಿಯನ್ನ ರೂಪಿಸಿದೆ. ಉದಾಹರಣೆಗೆ ಈ GST ಅಂತ ಒಂದು ಏನು GST ಕಲೆಕ್ಷನ್ ನಡೀತಾ ಇದೆ, ಈಗ ಒಂದು 32% ಅನ್ನ ರಾಜ್ಯಗಳಿಗೆ ಅದನ್ನ ಹಣವನ್ನ ಮತ್ತೆ ವಾಪಸ್ ಕೊಡಬೇಕು ಅಂತಂದು ಹೇಳಿದೆ. ಆದ್ರೆ ಇವತ್ತು ಆ ಇದು ಪದ್ಧತಿಯನ್ನ ಕೇಂದ್ರ ಸರ್ಕಾರ ಅದನ್ನ ಅನುಸರಿಸ್ತಾ ಇಲ್ಲ. ಯಾರು ಅತಿ ಹೆಚ್ಚು ಟ್ಯಾಕ್ಸ್ಗಳನ್ನ ಕೊಡ್ತಾರೆ ಅಂತ ರಾಜ್ಯಗಳಿಗೆ ಕಡಿಮೆ ಆದಂತ ಅನುದಾನವನ್ನ ವಾಪಸ್ ಕೊಡುವಂತದ್ದಿದೆ. ಯಾರು ಕಡಿಮೆ ಕೊಡ್ತಾ ಇದ್ದಾರೆ ಅವರಿಗೆ ಅತಿ ಹೆಚ್ಚಿನ ಇದನ್ನ ಕೊಡ್ತಾ ಇದ್ದಾರೆ. ರಾಜ್ಯಗಳಿಗೆ ಸಲ್ಲಬೇಕಾದಂತಹ ಸಂಪನ್ಮೂಲದ ಪಾಲನ್ನ ಕೇಂದ್ರ ಕೊಡ್ತಾ ಇಲ್ಲ. ಸಂವಿಧಾನವನ್ನ ಅದು ಉಲ್ಲಂಘನೆ ಮಾಡ್ತಾ ಇದೆ. ರಾಜ್ಯಗಳು ದುರ್ಬಲ ಆದಷ್ಟು ಕೇಂದ್ರ ತಾನೇ ಪವರ್ಫುಲ್ ಅಂತ ಹೇಳಿ ನೋಡ್ತದೆ. ನಮ್ಮ ಮೂಲ ಕಲ್ಪನೆ ಏನು? ರಾಜ್ಯಗಳು ಬಲಿಷ್ಠವಾಗಿರಬೇಕು. ಕರ್ನಾಟಕದ ಒಳಗಡೆಯಲ್ಲಿ ಒಂದು ಉತ್ತಮವಾದಂತಹ ಅಭಿವೃದ್ಧಿಯ ಕಾರ್ಯಗಳು, ಕೈಗಾರಿಕೆಗಳು, ಕೃಷಿ, ಶಿಕ್ಷಣ, ಮಾನವ ಸಂಪನ್ಮೂಲ ಬೆಳೆದರೆ, ಇದೇ ರೀತಿಯಲ್ಲಿ ರಾಜ್ಯಗಳಲ್ಲಿ ಬೆಳೆದರೆ, ಯಾಕೆಂದ್ರೆ ಇಲ್ಲಿ ನಮ್ಮದೇ ಆದಂತಹ ಒಂದು ಸ್ವರೂಪದಲ್ಲಿ ನಾವು, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಆಚಾರ ವಿಚಾರಗಳಿದಾವೆ, ನಮ್ಮ ಶಕ್ತಿ ಇದೆ, ನಮ್ಮ ಭಾಷೆ ಇದೆ. ನಾವು ಬೆಳಿಲಿಕ್ಕೆ ಎಲ್ಲ ರೀತಿಯಿಂದನೂ ಕೂಡ ಇಲ್ಲಿ ಅವಕಾಶಗಳನ್ನು ನಮ್ಮ ಸಂವಿಧಾನ ಮಾಡಿಕೊಟ್ಟಿದೆ. ಇಲ್ಲಿ ರಾಜ್ಯಗಳು ಬಲಿಷ್ಠಗೊಂಡ್ರೆ ಕೇಂದ್ರವೂ ಕೂಡ ಬಲಿಷ್ಠವಾಗಿರ್ತದೆ ಅಂತಂದೇಳಿ. ಆದರೆ ರಾಜ್ಯಗಳನ್ನು ಸೊರಗಿಸಿ ರಾಜಕೀಯ ಕಾರಣಗಳಿಗಾಗಿ ಇವತ್ತಿನ ದಿವಸ ತಾರತಮ್ಯಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆ ಬಂದಿದೆ. ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕೇಂದ್ರದ ಅಧಿಕಾರ ಇರುವಂತಹ ಪಕ್ಷಕ್ಕಿಂತ ಭಿನ್ನವಾದಂತಹ ವಿರೋಧ ಪಕ್ಷಗಳ ರಾಜ್ಯ ಸರ್ಕಾರಗಳಿದಾವೆ. ಒಂದು ರೀತಿಯಲ್ಲಿ ಈಗ ನಾವು ಕರ್ನಾಟಕನೇ ನೋಡಿದೀವಿ, ಸುಮಾರು 42 ಸಾವಿರ ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ಬರಬೇಕು. ಆದರೆ ಇವತ್ತಿನವರೆಗೆ ಅದನ್ನು ಬಿಡುಗಡೆ ಮಾಡಲಿಲ್ಲ. ಯಾಕೆಂದ್ರೆ ಸಂಪನ್ಮೂಲಗಳನ್ನ ಕಡಿಮೆ ಮಾಡಿದರೆ, ಕುಗ್ಗಿಸಿದರೆ ಈ ರಾಜ್ಯಗಳಿಗೆ ಪಾಠ ಕಲಿಬಹುದು, ಜನ ತಿರುಗಿ ಬೀಳ್ತಾರೆ ಅನ್ನುವಂತ ರೀತಿಯಲ್ಲಿ ಇವತ್ತು ರಾಜ್ಯದ ಸಂಪನ್ಮೂಲ ಕೇಂದ್ರದಲ್ಲಿ ಅತಿ ಹೆಚ್ಚು ಕೇಂದ್ರೀಕರಣ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಅಷ್ಟು ಮಾತ್ರನೇ ಅಲ್ಲ, ರಾಜ್ಯಗಳು ಮಾಡಬೇಕಾದಂತಹ ಶಾಸನಗಳನ್ನ, ಆ ಅಧಿಕಾರವನ್ನು ಉಲ್ಲಂಘಿಸಿ ಕೇಂದ್ರವೇ ಶಾಸನಗಳನ್ನ ಮಾಡಲಿಕ್ಕೆ ಶುರು ಮಾಡಿದೆ. ಕೃಷಿ ಅನ್ನುವಂಥದ್ದು ರಾಜ್ಯಗಳ ಪಟ್ಟಿಯಲ್ಲಿ ಬರ್ತದೆ, ಆದರೆ ಕೃಷಿಗೆ ಬೇಕಾದಂತಹ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಮಾಡಿ ನೀವು ಜಾರಿ ಮಾಡಿ ಅಂತಂದೇಳಿ ಹೇಳ್ತದೆ. APMC ಕಾಯ್ದೆಗಳನ್ನ ಮಾಡ್ತದೆ. ರಾಜ್ಯ ಸರ್ಕಾರದ ಹಕ್ಕುಗಳೇನಿದಾವೆ ಅದನ್ನ ಎನ್ಕ್ರೋಚ್ ಮಾಡುವಂತದ್ದಿದೆ. ಶಿಕ್ಷಣ ಅಂತ ಅನ್ನುವಂಥದ್ದು ಮೊದಲು ರಾಜ್ಯಗಳ ಪಟ್ಟಿಯಲ್ಲಿತ್ತು, ಅದನ್ನ ಮತ್ತೆ ಕೇಂದ್ರ ಮತ್ತು ರಾಜ್ಯದ ಸಮವರ್ತಿ ಪಟ್ಟಿಗೆ ಹಾಕಿಕೊಂಡು ಈಗ ಕೊನೆಗೆ ಶಿಕ್ಷಣ ನೀತಿಯನ್ನು ರಾಜ್ಯ ಸರ್ಕಾರ ರೂಪಿಸಬೇಕಾದಂತದ್ದನ್ನ ಈಗ ಕೇಂದ್ರವೇ ಒಂದು ಮಾಡಿ ಅದನ್ನು ನೀವು ಜಾರಿ ಮಾಡಬೇಕು ಅಂತಂದೇಳಿ ಹೇಳ್ತಾ ಇದೆ. ಒಂದು ಭಾಷೆ, ಭಾರತ ದೇಶದ ಒಂದು ಭಾಷೆಯೇ ಇಲ್ಲಿ ಆಡಳಿತ ಭಾಷೆ ಆಗ್ಬೇಕು ಅಂತಂದೇಳಿ ಅನ್ನುವಂಥ ವಾದಗಳು ಬಂದಿದ್ದಾವೆ. ರಾಷ್ಟ್ರ ಭಾಷೆ ಯಾವುದು ಅಂತಂದು ಹೇಳಿದ್ರೆ ಅದು ಹಿಂದಿ ಅಂತಂದೇಳಿ ಹೇಳ್ತಾರೆ. ರಾಷ್ಟ್ರ ಭಾಷೆ ಬರೀ ಕೇವಲ ಹಿಂದಿ ಮಾತ್ರವಲ್ಲ, ರಾಷ್ಟ್ರ ಭಾಷೆ ಕನ್ನಡವೂ ಕೂಡ ಒಂದು ರಾಷ್ಟ್ರ ಭಾಷೆ. 22 ಭಾಷೆಗಳನ್ನ ನಾವು ಸಂವಿಧಾನದಲ್ಲಿ ಒಂದು ರಾಷ್ಟ್ರ ಭಾಷೆಗಳಾಗಿ ನಾವು ಕಾಣ್ತೇವೆ. ಆದರೆ ಭಾಷೆಯ ಹೇರಿಕೆಯ ಮೂಲಕವಾಗಿ ಇಲ್ಲಿ ಡಾಮಿನೆನ್ಸ್ ಅನ್ನ ಮಾಡಲಿಕ್ಕೆ, ಒಂದು ಏಕರೂಪದ ಒಂದು ಆಡಳಿತವನ್ನು ತರಲಿಕ್ಕೆ ಇವತ್ತಿನ ದಿವಸ ಪ್ರಯತ್ನಗಳು ನಡೀತಾ ಇದ್ದಾವೆ. ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ರಾಜ್ಯಗಳಿಗೆ ಇರುವಂತಹ ರಾಜ್ಯ ಸರ್ಕಾರಗಳನ್ನ
ವಜಾ ಮಾಡುವಂತ ಕ್ರಮಗಳು ನಡೀತಾ ಇದ್ದಾವೆ. ರಾಜ್ಯಪಾಲರು ಸಂವಿಧಾನದ ಪ್ರತಿನಿಧಿಗಳಾಗಿ, ರಾಷ್ಟ್ರಪತಿಗಳ ಪ್ರತಿನಿಧಿಗಳಾಗಿ ಇಲ್ಲಿ ಸರಿಯಾಗಿ ಸರ್ಕಾರ ನಡೀತದ ಅಂತ ನೋಡಬೇಕು. ಅಫ್ಕೋರ್ಸ್ ಇವತ್ತು ರಾಜ್ಯಪಾಲರ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಯಾಕೆ ಬೇಕು? ಚುನಾಯಿತವಾದಂತ ಸರ್ಕಾರ ಇದೆ, ಇಲ್ಲಿ ಸಂವಿಧಾನಬದ್ಧ ಆಡಳಿತ ಇದೆ, ಕೇಂದ್ರದಲ್ಲಿದೆ. ಏನಾದರೂ ಇತ್ತಂತಂದ್ರೆ ನ್ಯಾಯಾಂಗ ಇದೆ, ಅದೆಲ್ಲ ನೋಡಿಕೊಳ್ತದೆ. ರಾಜ್ಯಪಾಲರುಗಳನ್ನ ನೇಮಿಸೋದರ ಮೂಲಕ ಅವರು ಕೇಂದ್ರದ ಏಜೆಂಟ್ಗಳಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಹಳ ದೊಡ್ಡ ದುರಂತ ಅಂತ ಹೇಳಿದ್ರೆ, ಚುನಾಯಿತವಾದಂತ ಸರ್ಕಾರ ತಾನು ರೂಪಿಸಿದಂತಹ ಕಾಯ್ದೆಗಳನ್ನ, ಮಸೂದೆಗಳನ್ನು, ಅಂಗೀಕರಿಸಿದಂತಹ ಮಸೂದೆಗಳನ್ನ, ಕಾಯ್ದೆಗಳನ್ನು ಹಾಕಿಸೋದಕ್ಕೆ ಕೇಂದ್ರದ ಅನುಮತಿಗೆ ಕೊಟ್ರೆ ರಾಜ್ಯಪಾಲರು ಅದನ್ನ ಸೈನ್ ಮಾಡಬಹುದು, ಬಿಡಬಹುದು. ರಾಷ್ಟ್ರಪತಿಗಳು ಯಾವಾಗ ಬೇಕಾದ್ರೂ ನೋಡಬಹುದು, ಬಿಡಬಹುದು. ದುರಂತ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಇವತ್ತಿನ ದಿವಸ ಅದನ್ನು ಆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದೆ. ಒಂದು ಆಡಳಿತದ, ಜನತೆಯಿಂದ ಆರಿಸಂತಹ ಒಂದು ಶಾಸಕಾಂಗ, ಒಂದು ವಿಧಾನಸಭೆ ತಾನು ರೂಪಿಸಿದಂತಹ ಕಾಯ್ದೆಯನ್ನ ತಾನು ಜಾರಿಗೆ ಮಾಡಲಿಕ್ಕೆ ಯಾವಾಗ ಬೇಕಾದ್ರೂ ಅಬಾಧಿತವಾದಂತ ರೀತಿಯಲ್ಲಿ ಇಟ್ಕೊಂಡು ಕೂಡೋದು ಅಂತಂದು ಹೇಳಿದ್ರೆ ಇದನ್ನ ಪ್ರಜಾಪ್ರಭುತ್ವ ಅಂತಂದೇಳಿ ಕರಿಬೇಕಂತ ನನ್ನುವಂತ ಪ್ರಶ್ನೆ ಬರ್ತದೆ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ಪುನರ್ವಿಮರ್ಶೆ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಅದನ್ನ ವ್ಯಾಖ್ಯಾನಿಸಿ ಮತ್ತೊಂದು ಅದನ್ನ ಕೊಡಬೇಕಾದಂತದ್ದು ಅವಶ್ಯಕತೆ ಇದೆ. ಅದನ್ನ ಹೀಗೆ ಇವತ್ತು ರಾಜಕೀಯ ಸೇಡಿಗಾಗಿ ಕೇಂದ್ರದ ಅಧಿಕಾರವನ್ನು ಬಳಸುವಂಥದ್ದು, ಸಿಬಿಐಯನ್ನು ಬಳಸುವಂಥದ್ದು, ಇಡಿಯನ್ನು ಬಳಸುವಂಥದ್ದು, ಇದೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಒಂದು ಒಕ್ಕೂಟದ ವ್ಯವಸ್ಥೆಯನ್ನ ಕಾಪಾಡಿಕೊಂಡು ಹೋಗಬೇಕಾದಂತ ಒಂದು ಜವಾಬ್ದಾರಿ ಇರುವಂತ ಕೇಂದ್ರವೇ ಇಡೀ ಅಧಿಕಾರದ ಕೇಂದ್ರೀಕರಣವನ್ನ, ಸಂಪನ್ಮೂಲದ ಕೇಂದ್ರೀಕರಣವನ್ನ ಮಾಡಲಿಕ್ಕೆ ಶುರುವಾಗಿರುವಂತದ್ದು. ಹಾಗಾಗಿ ಇವತ್ತು ನಾವು ಆ ದಶೆಯಲ್ಲಿ ಇದು ಒಂದು ಸವಾಲಿನ ವಿಷಯ ಇದೆ. ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೇವೆ ಅಂತಂದೇಳಿ ಮೊದಲು ಹೇಳ್ತಾ ಇದ್ರು, ಬದಲಾಯಿಸ್ತೇವೆ ಅಂತಂದೇಳಿ ಹೇಳ್ತಾ ಇದ್ರು. ಈಗ ಮಾತು ಹೇಳೋದಿಲ್ಲ, ಆದರೆ ಕೃತಿಯ ಒಳಗಡೆಯಲ್ಲೇ ಸಂವಿಧಾನ ಜಾರಿಗೆ ಬರಲಾರದಂತೆ ಅದಕ್ಕೆ ವಿರುದ್ಧವಾಗಿಯೇ ನಡ್ಕೊಳ್ಳುವಂತಹ ಪ್ರವೃತ್ತಿಗಳು ಮತ್ತು ಆಡಳಿತದ ಕ್ರಮಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಅನ್ನುವಂಥದ್ದು. ಈ ನಮ್ಮ ಸಂವಿಧಾನ ನಾವು ಒಂದು ವೇಳೆ ಇದನ್ನ ದುರ್ಬಲಗೊಳಿಸ್ತಾ, ಅರ್ಥಹೀನವಾಗಿ ಮಾಡ್ತಾ ಹೋಗ್ತಾ ಹೋದ್ರೆ ಇದು ಖಂಡಿತವಾಗ್ಲೂ ಭಾರತ ದೇಶ ಇವತ್ತೇನು ಒಂದು ಪರಿಸ್ಥಿತಿ ಇದೆ ಇದಕ್ಕಿಂತ ವಿಗತಿಯ ಕಡೆಯಲ್ಲಿ ಹೋಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿದ್ದಾವೆ ಅಂತ ಅನ್ನುವಂಥದ್ದು. ಈ ಸಂವಿಧಾನ ನಮ್ಮನ್ನೆಲ್ಲರನ್ನು ಕೂಡ, ಇಡೀ ಭಾರತ ದೇಶದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ, ಯಾಕಂದ್ರೆ ಸಾಮಾಜಿಕ ನ್ಯಾಯವನ್ನ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಸ್ಥಾನದಲ್ಲಿ ತರುವಂತ ಶಾಸ್ತ್ರಗಳೇನಿದಾವೆ ಅದು ಈ ಸ್ಥಾನವನ್ನ ಪಲ್ಲಟ ಮಾಡಿ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರೋಧವಾದಂತಹ, ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾದಂತಹ ರೀತಿಯಲ್ಲಿ ಆಡಳಿತವನ್ನ ವಿದೇಶಗಳಲ್ಲಿ ಓದಿಸ್ಬೋದು ನಮ್ಮ ಮಕ್ಕಳನ್ನ ಅದ್ರಲ್ಲಿ ಹಾಕಿರ್ತಾರೆ. ಆಗ ಆ ತಾಯಿ ಚಿಮಣಿಬಾಯಿ ಗೋವಿಂದರಾವ್ ಫುಲೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಹೆಂಡತಿ, ಅವ್ರ ತಾಯಿ ಗೋವಿಂದರಾವ್ ಫುಲೆ ಅವರ ಮಡದಿ, ಅವ್ರಿಗೊಂದು ಆಸೆ ಆಗತ್ತೆ ಆ ಸಾಟಿಸ್ ಮಿಷನ್ ಶಾಲೆಗೆ ಈ ಬ್ರಿಟಿಷ್ ಮಕ್ಕಳು ಟೈ ಶೂಟು ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದು ನೋಡ್ಬಿಟ್ಟು ಅವ್ರಿಗೆ ಚಿಮಣಿಬಾಯಿ ತಾಯಿಗೆ ಒಂದು ಬೆಳಕು ಚಿಗುರು ಹೊಡಿತದೆ. ನನ್ನ ಕೊನೆ ಮಗನಾದ್ರೂ ಈ ತರ ಓದಿಸ್ಬೇಕು, ನನ್ನ ದೊಡ್ಡ ಮಗ ಹೂವು ಮಾರಕ್ಕೆ, ಹೂವು ಸಪ್ಲೈ ಮಾಡಕ್ ಹೋಗ್ತಾರೆ ರಾಜರ ಆಸ್ಥಾನಕ್ಕಂತ. ಆಗ ಆ ತಾಯಿ ಗಂಡನ ಆಕೆ ಕ್ಯಾನ್ಸರ್, ಪಾಪ ಆ ಗಂಡನಿಂದ ಮರಣ ಸಾಯುವಾಗ ಭಾಷೆ ತಗೊಂಡು ಸದೋಗ್ಬಿಡ್ತಾರೆ. ನನ್ನ ಚಿಕ್ಕ ಮಗನಾದ್ರೂ ಓದಿಸಿ, ಇಷ್ಟು ಮಾತ್ರ, ನನ್ನ ದೊಡ್ಡ ಮಗ ಅಂತೂ ಹೂವಾಗ ಹಾಕೋಬಿಟ್ಟಿದ್ಯಾ ಅಂತ. ಅವ್ರ ಹೆಂಡತಿ ಮಾತು ಕೊಟ್ಟು ಏನ್ ಮಾಡ್ತಾರೆ, ಶಾಲೆಗೆ ಹಾಕ್ತಾರೆ, ಸ್ಕಾಟಿಷ್ ಮಿಷನ್ ಸ್ಕೂಲ್ಗೆ ಹಾಕಿದಾಗ ಅವರು ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ಈ 7th ಸ್ಟ್ಯಾಂಡರ್ಡ್ ವರೆಗೂ ಯಾರಿಗೂ ಗೊತ್ತಾಗಲ್ಲ. 7th ಸ್ಟ್ಯಾಂಡರ್ಡ್ ಅಲ್ಲಿ ಬ್ರಿಟಿಷರಿಗೆ ಮತ್ತೆ ಬ್ರಾಹ್ಮಣರಿಗಿಂತ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡ್ಬಿಡ್ತಾರೆ. ಅವರು ರಾತ್ರಿ ಹಗಲು ಓದಿ ಕಷ್ಟಪಟ್ಟು, ಯಾರು ಓದ್ತಾ ಇಲ್ಲ, ನಾನೊಬ್ಬನೇ ಈ ಸಮಾಜದಲ್ಲಿ ಓದ್ತಾ ಇದ್ದೀನಿ ಅಂತ ಒಂದು ಕಷ್ಟಪಟ್ಟು ಆಗಲು ಇರಲು ಬ್ರಿಟಿಷರು ಬ್ರಾಹ್ಮಣರಿಗಿಂತ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡ್ಬಿಡ್ತಾರೆ. ಆಗ ಆ ಬ್ರಿಟಿಷ್ ಶಾಲೆ ಪ್ರಿನ್ಸಿಪಲ್, ಸ್ಕಾಟಿಷ್ ಮಿಷನ್ ಶಾಲೆ ಪ್ರಿನ್ಸಿಪಲ್ ಅವ್ರ ತಂದೆಯ ಸನ್ಮಾನ ಮಾಡ್ತಾರೆ. ಈ ಬ್ರಾಹ್ಮಣರಿಗೆ ಯಾರ್ಯಾರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ, ಒಬ್ಬ ಶೂದ್ರ ವಿದ್ಯಾವಂತ ಆಗ್ತಾ ಇದ್ದಾನಂದ್ರೆ ನಮ್ಮ ಬೆಳೆಕಾಳಲ್ಲಿ ಬೇಯಲ್ಲ, ನಮ್ಮ ಮಾತು ಯಾರು ಕೇಳಲ್ಲ, ಅದು ನೀವು ಮೊಳಕೆಲೆ ಚೂಟ್ ಹಾಕ್ಬೇಕಂತ ಮಹಾರಾಜರಿಗೆ ಹೇಳಿ, ಈ ಕೇಡು, ಈ ದೇಶಕ್ಕೇನೋ ಕೇಡು, ಒಬ್ಬ ಕೀಳ್ ಜಾತಿಯವನು, ಒಬ್ಬ ಶೂದ್ರ ವಿದ್ಯೆ ಕಲ್ತ್ಬಿಟ್ಟೆ ಅಂದ್ರೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ಕೇಡು ಒಂದು ರಾಜರಿಗೆ ಅವ್ನು ತಲೆ ಕಡಿಬೇಕಂತ ಹೇಳ್ತಾರೆ. ಮಹಾರಾಜರಿಗೆ ತಲೆ ಕಡಿಸ್ಬೇಕಂತ ಹೇಳ್ತಾರೆ. ಮಹಾರಾಜರೇ ಓದಿದ್ದಕ್ಕೆ ನಾನು ತಲೆ ಕಡಿಯೋಕ್ಕಾಗಲ್ಲ, ಬೇಕಾದ್ರೆ ಸ್ಕೂಲ್ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾರೆ.
ಆಮೇಲೆ ಸ್ಕೂಲ್ ಬಿಡಿಸ್ಬಿಡ್ತಾರೆ. ಸ್ಕೂಲ್ ಬಿಡಿಸಿದಂಥ ಸಂದರ್ಭದಲ್ಲಿ ನಾನು ಮಾಡಿದ ತಪ್ಪೇನು, ಆ ಹುಡುಗ ಬಾಲಕ ಸುಮಾರು 12-13 ವರ್ಷ ಆಗಿರುತ್ತೆ, 7th ಸ್ಟ್ಯಾಂಡರ್ಡು. ನಾನು ಮಾಡಿದ ತಪ್ಪೇನು, ಕಷ್ಟಪಟ್ಟು ರಾತ್ರಿಗಳ ಕಷ್ಟಪಟ್ಟು ನಾನು ಫಸ್ಟ್ ರ್ಯಾಂಕ್ ಬಂದಿದ್ದ ತಪ್ಪ ಅಂತ ಅವರು ಬಾವಿ ಹತ್ರ ಕುತ್ಕೊಂಡು ಹೇಳ್ತಾ ಇರ್ತಾನೆ. ಆಗ ಘೋರವಾದಂಥ ಅಸ್ಪೃಶ್ಯತೆ ಆಚರಣೆ ಇರ್ತದೆ. ದಲಿತರು ಯಾರು ಊರೊಳಗಡೆ ಬರಬಾರ್ದು, ಕಾಡುಗಳಲ್ಲಿ ವಾಸ ಮಾಡಬೇಕು, ಸೌದೆ ತಂದು ಹಾಕ್ಬೇಕು. ಮಧ್ಯಾಹ್ನ 12 ಗಂಟೆಗೆ ಊರಾಚೆ ಸೌದೆ ತಂದು ಹಾಕಿ ಅವರು ಕೊಡೋಂಥ ಏನಾದರೂ ತಿಂಡಿನ ತಗೊಂಡು ಹೊರಟೋಗ್ಬೇಕು. ಕುತ್ತಿಗೆಗೆ ಒಂದು ಮಡಕೆ ಕಟ್ಕೋಬೇಕು, ಅದರಲ್ಲೇ ಎಂಜಲು ಉಕ್ಕೋಬೇಕು, ಸೊಂಟಕ್ಕೊಂದು ಪರಕೆ ಕಟ್ಟಬೇಕು. ಅವರು ನಡೆದಿರೋ ಹೆಜ್ಜೆಗಳನ್ನ ಅವರೇ ಉಡ್ಸ್ಕೊಂಡು ಹೋಗ್ಬೇಕು. ಮತ್ತೆ ನಾವು ಕೀಳು ಜನ ಬರ್ತಾ ಇದ್ದು ದೂರ ಹೋಗಿ ಅಂತ ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಗಂಟೆ ಕಟ್ಕೊಂಡು ಆ ಕೋಲ್ನ ಅಲ್ಲಾಡ್ಸ್ಕೊಂಡು ಬರಬೇಕಾಗಿತ್ತು. ಆಗ ಪುಲೆ ಸಾಹೇಬರು ನೋಡ್ತಾರೆ, ನೋಡಿ ಏನು ಈ ರೀತಿ ಇದಾರಲ್ಲ ಜನ, ಇವರು ಮನುಷ್ಯರೇ ಅಲ್ವಾ, ಪ್ರಾಣಿ ಪಕ್ಷಿಗಳಿಗಿಂತ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದ್ರು ಇವ್ರನ್ನ. ಇವ್ರಿಗೆ ವಿದ್ಯೆ ಇಲ್ಲ, ಯಾರಿಗೆ ವಿದ್ಯೆ ಇರಲ್ಲ ಅವ್ರಿಗೆ ಬುದ್ಧಿ ಇರಲ್ಲ, ನಾವೆಲ್ಲ ಇವ್ರಿಗೆ ವಿದ್ಯೆ ಕೊಡಬೇಕು, ವಿದ್ಯೆ ಕೊಟ್ಟಾಗ ಇವರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ತಾರಂತ ಶಪಥ ಮಾಡ್ತಾರೆ. ಮಾಡಿ ಅವ್ರ ತಂದೆಯವರು ಒಪ್ಪಲ್ಲ, ಇಲ್ಲಪ್ಪ ನಮ್ಮ ಜೀವನ ಹಾಳಾಗುತ್ತೆ, ನಾವು ಹೂವು ಮಾರೋದು ನಮ್ಮ ಹೊಟ್ಟೆಪಾಡು ನಿಂತೋಗುತ್ತೆ, ನಾನು ಸ್ಕೂಲ್ ಕಳಿಸಲ್ಲ ಅಂತ ಅವ್ರು ಹತ್ಕೊಂಡು ಹೋಗಿ ಏನಾದರೂ ಆಗಲಿ ಓದಲೇಬೇಕಂತ ಶಪಥ ಮಾಡಿ ಅವರು ಒಂದು ಟೀಚರ್ಸ್ನ ಸಹಾಯ ಕೇಳ್ತಾರೆ. ಆಗ ಹಿಂದಿ ಟೀಚರ್ ಒಬ್ರು ಗಬ್ಬಾರ್ ಬೇಗ್ ಮುನ್ಸಿ ಅಂತ, ಮತ್ತೆ ಇಂಗ್ಲಿಷ್ ಟೀಚರ್ ಫಾದರ್ ಲೆಗಿಟ್ ಅಂತ. ಫಾದರ್ ಲೆಗಿಟ್ ಅವರು ನಿನ್ನ ಮಗ ಇಲ್ಲ ಸತ್ತೋದ ಅಂತ ಬಿಟ್ಬಿಡ, ನಾವು ಓದಿಸ್ಕೋತೀವಿ ಅಂತ ಫಾದರ್ ಲೆಗಿಟ್ ಅವರು ಅವರಿಗೆ ಫೀಸ್ ಕಟ್ತಾರೆ. ಮತ್ತೆ ಗಬ್ಬಾರ್ ಬೇಗ್ ಮುನ್ಸಿ ಅನ್ನೋರು ಹಿಂದಿ ಟೀಚರ್ ಅವ್ರಿಗೆ ಎಲ್ಲ ರೂಮ್ ಎಲ್ಲ ಕೊಟ್ಟು ಸಹಾಯ ಮಾಡ್ತಾರೆ. ಆಗ ಅವರು LS ಲೋಯರ್ ಸೆಕೆಂಡ್ರಿನ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡ್ತಾರೆ. ಪುಲೆ ಅವರು ಪಾಸ್ ಮಾಡಿದಾಗ ಪೂನಾ ನಗರಸಭೆ ಕಮಿಷನರು ಅವರನ್ನ ಒಂದು ಟ್ರಾನ್ಸ್ಲೇಟರ್ ಆಗಿ ಇಟ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ಮರಾಠಿ ಬರಲ್ಲ, ಇಂಗ್ಲೀಷಿಂದ ಮರಾಠಿ ಟ್ರಾನ್ಸ್ಲೇಟರ್ ಆಗಿ ಇಟ್ಕೊಂಡು ಅವ್ರು ಓದಿಸ್ತಾರೆ. ಓದಿಸಿದಾಗ ಅವರು ಡಿಗ್ರಿ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡ್ತಾರೆ. ಡಿಗ್ರಿ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡಿದಾಗ ಲಂಡನ್ನಿಂದ ವಿಕ್ಟೋರಿಯಾ ರಾಣಿ ಮೊಮ್ಮಗ ಬರ್ತಾನೆ. ವಿಕ್ಟೋರಿಯಾ ರಾಣಿ ಮೊಮ್ಮಗ ಬಂದಾಗ ಅವ್ರಿಗೆ ಲೆಟರ್ ಬರೆದು ಕೊಡ್ತಾರೆ. ಲೆಟರ್ ಬರೆದು ಕೊಟ್ಟಾಗ ಅವರು ವಿಕ್ಟೋರಿಯಾ ರಾಣಿ ತೋರಿಸಿ ಲಂಡನ್ನಲ್ಲಿ ಅಂಟರ್ ಆಯೋಗ ಅಂತ ರಚನೆ ಮಾಡ್ತಾರೆ, ಅಂಟರ್ ಆಕ್ಟ್ ಅಂತ. ಆಗ ಒಂದೊಂದು ಜಿಲ್ಲೆಗೆ ಒಂದು ಬ್ರಿಟಿಷ್ ಗೌರ್ಮೆಂಟ್ ಸ್ಕೂಲ್ ಓಪನ್ ಆಗುತ್ತೆ. ನೀವು ಇಷ್ಟು ವರ್ಷಗಳ ಕಾಲ 150 ವರ್ಷ ನಮ್ಮ ದೇಶ ನಾಳಿದಿರಿ, ನಮ್ಮ ಶಾಲೆಗಳಿಲ್ಲ, ಯಾರು ಓದಂಗಿಲ್ಲ ಬ್ರಾಹ್ಮಣರು ಬಿಟ್ಟಂತ. ಆಗ ಆ ಶಾಲೆಯಲ್ಲಿ ಯಾರಾದರೂ ಓದ್ಬೋದು. ಒಂದು ಬ್ರಿಟಿಷ್ ಗೌರ್ಮೆಂಟ್ ಸ್ಕೂಲ್ಸ್ ಒಂದೊಂದು ಜಿಲ್ಲೆಗೆ ಒಂದೇ ಸ್ಕೂಲು ಓದ್ಬೋದು ಅಂತ ಒಂದು ಇದರಲ್ಲಿ ಆ ಒಂದು. ಮತ್ತೆ ಅವರ ಧರ್ಮಪತ್ನಿ ಸಾವಿತ್ರಿಬಾಯಿ ಪುಲೆ. ಇವತ್ತು ನಾವು ಯಾವುದಾವುದೋ ಅಮ್ಮನವ್ರನ್ನ ಪೂಜೆ ಮಾಡೋದಲ್ಲ, ಸಾವಿತ್ರಿಬಾಯಿ ಅಕ್ಷರದ ಅಮ್ಮನು ನಮಗೆ ಮೊಟ್ಟ ಮೊದಲ ಬಾರಿಗೆ ಗಂಡನಿಂದ ಶಿಕ್ಷಣ ಪಡೆದು ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸ್ಕೂಲ್ನ ಆ ತಾಯಿ ಓಪನ್ ಮಾಡ್ತಾರೆ. ಮಹಿಳೆಗೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದನ್ನು ತೆರೆದಂತೆ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದನ್ನು ತೆರೆದಂತೆ. ಆ ಮಾತಾಯಿ ಗಂಡನಿಂದಲೇ ಶಿಕ್ಷಣ ಪಡೆದು ಒಂದು ಸ್ಕೂಲ್ ಮಾಡ್ತಾಳೆ. ಆಗ ಆ ತಾಯಿ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ತಾರೆ, ಇಂಗ್ಲಿಷ್ ಕಲಿಸಿ ಅಂತ ಕಲ್ಲಲ್ಲಿ ಓಡಿಸ್ತಾರೆ. ಪಾಪ ಆ ತಾಯಿ ರಕ್ತ ಸುರಿಸ್ಕೊಂಡು ಬೇರೆ ಸೀರೆ ಒಂದು ಇಟ್ಕೊಂಡು ಹೋಗಿ ಎಲ್ಲ ತೊಳ್ಕೊಂಡು ಸಗಣಿ ಕಲಿಸಿ ಇಡ್ತಾರೆ, ಕಲ್ಲಲ್ಲಿ ಓಡಿಸ್ತಾರೆ ಆ ಮಹಾತಾಯಿಗೆ. ಆಮೇಲೆ ಗಂಡನ ಬಂದು ಹೇಳ್ತಾರೆ, ನೋಡಮ್ಮ ಸಾವಿತ್ರಿಬಾಯಿ, ಇವತ್ತಿನ ದಿನ ಕಲ್ಲು ಬೀಳೋದು, ನಾಳೆ ದಿನ ನಿನ್ನ ಫೋಟೋಗೆ ಹಾರ ಬೀಳುತ್ತೆ, ನಿನ್ನ ಇಡೀ ದೇಶ ನಿನ್ನ ತಾಯಿ ಅಕ್ಷರ ತಾಯಿ ಅಂತ ಕೊಂಡಾಡುತ್ತೆ ಅಂತ ಫ್ಯೂಚರ್ ಅವತ್ತೇ ಹೇಳ್ತಾರೆ. ಆದ್ರೆ ನಮ್ಮ ದುರಾದೃಷ್ಟ, ನಾವು ಯಾವ್ದಾವ್ದೋ ಅಮ್ಮನವ್ರಿಗೆ ಹೋಗಿ ಯಾವ್ದಾವ್ದೋ ಅರಿಕೆಗಳು ಮಾಡ್ಕೊಂಡು ಯಾವ್ದಾವ್ದೋ ಖರ್ಚುಗಳು ಮಾಡ್ಕೊಂಡು ಇದು ಮಾಡ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣುಮಕ್ಕಳು ತಾಯಿ ಸಾವಿತ್ರಿಬಾಯಿ ಪುಲೆ ಫೋಟೋ ನೀಡಬೇಕು. ಇವತ್ತಿನ ದಿನ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರೆ ಆ ತಾಯಿಯಿಂದ, ಇಲ್ಲ ಯಾವ ಶಾರದಮ್ಮನಿಂದಲ್ಲ, ಯಾವ ಸರಸ್ವತಮ್ಮನಿಂದಲ್ಲ, ತಿಳ್ಕೊಳ್ಳಿ. ಆದರೆ ನಾವು ಮುಂದಿನ ದಿನಗಳಲ್ಲಿ ನಾವೇನಾದರೂ ಮೌಢ್ಯಕ್ಕೆ ಹೋದ್ರೆ ಅಷ್ಟೇ. ನಾವು ಇವತ್ತು ದಿವಸ ವಿದ್ಯೆ, ಪ್ರಪಂಚದಲ್ಲಿ ಕದಿಲಾರ್ದಂಥ ವಸ್ತು ವಿದ್ಯೆ. ವಿದ್ಯೆ ಇದ್ರೆ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೋಗ್ಬೇಕಾದ್ರೂ ಬದುಕ್ಬೋದು. ವಿದ್ಯೆ ಕೊಡಿ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಿ ತಾಯಂದರು, ಒಳ್ಳೆ. ಯಾಕೆಂದ್ರೆ ತಾಯಿಯ ಮೇಲೆ ಹೆಚ್ಚಾಗಿ ಜವಾಬ್ದಾರಿ ಇರ್ತದೆ. ನಾವು ಗಂಡ ಮಕ್ಕಳು ಹಂಗೆ ಉಲ್ಟಾ ಪಲ್ಟಾ ಇರ್ತೀವಿ. ಕೆಲವರು ಕಷ್ಟಪಡ್ತಾರೆ, ಪಾಪ ಅವ್ರು ತಪ್ಪಲ್ಲ, ಕುಡ್ತಕ್ಕೆ ಅದಕ್ಕೆ ದಾಸರಾಗ್ಬಿಡ್ತಾರೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ಮಕ್ಕಳ ಕಡೆ ಗಮನ ಕೊಡಬೇಕು, ಮಕ್ಕಳಿಗೆ ಹೆಚ್ಚಾಗಿ ವಿದ್ಯಾಭ್ಯಾಸ ಕೊಡಬೇಕು. ನಮ್ಮ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ. ಆಮೇಲೆ ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಗೊತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದ ವಿಶ್ವಜ್ಞಾನಿ. ಅವರು ವಿಶ್ವಜ್ಞಾನಿ. ನಮ್ಮ ವಿವಿಧತೆಯಲ್ಲಿ ಏಕತೆ, ವೈವಿಧ್ಯಮಯ, ಸಾವಿರಾರು ಜಾತಿಗಳು, ಸಾವಿರಾರು ಧರ್ಮಗಳು, ಸಾವಿರಾರು ಭಾಷೆಗಳು, ನೂರಾರು ಧರ್ಮಗಳು, ಇದನ್ನೆಲ್ಲ ಒಟ್ಟುಗೂಡಿಸಿ ಪ್ರಪಂಚದಲ್ಲಿ ಅತ್ಯುನ್ನತವಾದಂಥ ಲಿಖಿತ ಸಂವಿಧಾನವನ್ನು ನೀಡಿದ್ದಾರೆ. 1949 ಜನವರಿ 26ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ರ
ಸಂವಿಧಾನ ಸಮರ್ಪಣಾ ದಿನ. ಆ ಒಂದು ದಿನನ ಒಂದು ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಇಲ್ಲಿ ಏನು ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಚಿಂತಕರ ಕೂಟ, ಬಹುಜನ ಮಹಾಸಭಾ ಮತ್ತು ಪರ್ಯಾಯ ಮಹಾಸಭಾ, ಪರ್ಯಾಯ ಮಹಾಸಭಾ ಹಾಗೂ ಸಮಾನ ಮನಸ್ಸುಗಳ ಸಂಘಟನೆ ಸಹಯೋಗದಲ್ಲಿ ಈ ಒಂದು ಕರ್ನಾಟಕದ ಹೃದಯ ಭಾಗ ಬೆಂಗಳೂರಿನ ಚಾಮುಂಡೇಶ್ವರಿ ಕ್ರೀಡಾಂಗಣ ಜಯನಗರ 4 ಬ್ಲಾಕ್ ಅಲ್ಲಿ 5 ದಿವಸ ವಿಶಿಷ್ಟವಾದಂಥ ಕಾರ್ಯಕ್ರಮಗಳು, ವಿಭಿನ್ನವಾದಂಥ ಎಲ್ಲ ರೀತಿಯಾದಂಥ ಇದನ್ನ ಇಲ್ಲಿ ಹೆಚ್ಚು ದುರಂತ ಏನಂದ್ರೆ ಇಡೀ ಇಲ್ಲಿ ಜಾತ್ರೆ ಥರ ಆಗ್ಬೇಕು, ಜಾತ್ರೆ ಥರ ಬರ್ಬೇಕಾಗಿದ್ದ ಜನ, ಆದ್ರೆ ಒಳ್ಳೇದಕ್ಕೆ ಜನ ಬೆಂಬಲ ಕೊಡಲ್ಲ, ಒಳ್ಳೆ ವಿಚಾರಕ್ಕೆ ಬೆಂಬಲ ಕೊಡಲ್ಲ. ಬೇರೆ ಒಂದು ಏನಾದರೂ ಒಂದು ಡ್ಯಾನ್ಸು, ಒಂದು ಯಾವುದಾದ್ರೂ ಇವುಗಳ ಇದ್ರೆ ಓಡ್ ಬರ್ತಾರೆ ಜನ. ಮ್ಯೂಸಿಕ್ಕು, ಡ್ಯಾನ್ಸು, ಕುಣಿತಾರೆ, ಅರೆಬರೆ ಕುಣಿದ್ರೆ ಕುಣಿತ, ಅರೆಬರೆ ಬಟ್ಟಾಗ ಅಂತವಕ್ಕಾದ್ರೆ ಜನ ಸೇರ್ತಾರೆ. ವಿಚಾರ ತಿಳ್ಕೊಂಡು ಒಳ್ಳೇದಕ್ಕೆ ಜನ ಸೇರೋದು ಕಡಿಮೆ. ಇದಷ್ಟು ಜನನೇ ಸಾಕು. ನೀವು ಒಬ್ಬರಿಂದ ಒಬ್ಬರಿಗೆ ಇಲ್ಲಿ 100 ಜನ ಇದ್ದೀರಿ, 100 ಜನ 10 ಜನ ಕೇಳಿದ್ರೆ 1000 ಜನ ಆಗ್ತೀರಿ, 1000 ಜನ 1000 ಜನಕ್ಕೆ ಹೇಳಿದ್ರೆ 10,000 ಜನ ಆಗ್ತೀರಿ. ಒಬ್ಬರಿಂದ ಒಬ್ಬರಿಗೆ ವಿಚಾರ ಹೇಳಬೇಕು. ಯಾಕಂದ್ರೆ ಇದು ನಮ್ಮ ಜೀವನ ಮತ್ತೆ ನಮ್ಮೊಂದು ಬದುಕಿಗೆ ಬೆಲೆ ಕೊಡಬೇಕು, ಬೇರೆ ಇದಕ್ಕಲ್ಲ. ಫಸ್ಟ್ ಬದುಕು, ನಮ್ಗೆ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಉದ್ಯೋಗ ಸಿಗುತ್ತೆ. ಒಳ್ಳೆ ಉದ್ಯೋಗ ಸಿಕ್ಕಿದಾಗ ನಾಳೆ ದಿನ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಕೆ ಜವಾಬ್ದಾರಿ ಆಗುತ್ತೆ. ಅವರೇ ಕೂಲಿ ನಾಳೆ ಮಾಡಿ ಅವ್ರಿಗೆ ಊಟ ಇಲ್ಲ, ನಿಮ್ಗೆ ಎಲ್ಲಿಂದ ಊಟ ಕೊಡ್ತಾರೆ? ಅವರು ಒಂದು ಒಳ್ಳೆ ಉನ್ನತ ವ್ಯಾಸಂಗ ಮಾಡಿ ಒಳ್ಳೆ ಒಂದು ಉದ್ಯೋಗ ಪಡೆದಾಗ ಅವರು ತಂದೆ ತಾಯಿದ್ರನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿರನ್ನ, ಇನ್ನು ನೆಂಟರನ್ನು ಕೂಡ ಸಂಬಂಧಿಕರನ್ನು ಸ್ವಲ್ಪ ಸಹಾಯ ಮಾಡುವಂತ ಮಟ್ಟಕ್ಕೆ ಬೆಳೆಸ್ಬೇಕು. ನಾವು ಬೆಳೆಸಿದಾಗ ಈ ಸಮಾಜದಲ್ಲಿ ಒಂದು ಹೆಮ್ಮೆಯ ಸತ್ಪ್ರಜೆಯಾಗಿ ಮಾಡಬೇಕು. ಹೆಣ್ಣು ಗಂಡನ ಭೇದ ಬೇಡ, ಹೆಣ್ಣು ಮಗುವಾಗ್ಲಿ ಗಂಡು ಮಕ್ಕಳಾಗ್ಲಿ ಚೆನ್ನಾಗಿ ಓದಿಸಿ ವಿದ್ಯಾಭ್ಯಾಸ ಮಾಡಿಸಿ. ಅದರಿಂದ ಏನು ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ಬಿಟ್ಟು ಅದನ್ನ ದುರಾದೃಷ್ಟ. ನಾವು ಒಳ್ಳೇದಕ್ಕೆ ಕರೆದ್ರೆ ಬರೋದು ಕಡಿಮೆ. ಆದರೂ ನಾವೇನೇ ಆಗಲಿ ಇದನ್ನ ನಿಲ್ಲಿಸಬಾರ್ದು, ಇದನ್ನ ಮಾದರಿಯಾಗಿ ಮಾಡ್ಬೇಕಂತ ಪಣ ತೊಟ್ಟಂತ ನಮ್ಮೆಲ್ಲ ಸಂಘಟನೆಯ ಎಲ್ಲ ಒಕ್ಕೂಟಗಳು ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲಾ ತಂಡಗಳು ತುಂಬಾ ಸಹಕಾರ ಕೊಡ್ತಾರೆ. ಧನ್ಯವಾದಗಳು. ಈ ದಿನದ ಒಂದು ವಿಷಯ ಏನು ಶಾಸಕಾಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಮುಖ್ಯ ಅಂಗಗಳಲ್ಲಿ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ. ರಾಜ್ಯಾಂಗ, ಶಾಸಕಾಂಗ ಎರಡು ಒಂದೇ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲಿ ಬರೀ 4,500 ಜನಕ್ಕೆ ಮಾತ್ರ ಓಟ್ ಇತ್ತು. ಓಟ್ ಇಲ್ಲದಾಗ ನಮ್ಮನ್ನು ಪ್ರಾಣಿ ಪಶುಗಳನ್ನು ನಡೆಸ್ಕೊಳ್ತಾ ಇದ್ರು. ಅವರು ಎಂಥ ದೊಡ್ಡ ವ್ಯಕ್ತಿ, ಅವನು ಎಂಥ MP ನಿಲ್ಬೇಕು, ಎಂಥ MLA ನಿಲ್ಬೇಕು, ಕಾರ್ಪೊರೇಟರ್ ನಿಲ್ಬೇಕಂದ್ರೂ ಒಂದು ದಿವಸ 5 ದಿವಸದಲ್ಲಿ ಒಂದು ದಿವಸ ನಿಮ್ಮ ಕೈ ಮುಗಿಬೇಕು. ಓಟಿನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಅಸ್ತ್ರವನ್ನು ಕೊಟ್ಟಿದ್ದಾರೆ. ಆ ಅಸ್ತ್ರದಿಂದ ನಾವು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಸಮಾಜನ ಕಟ್ಟಬೇಕು. ನಾವೇನು ಈಗೇನಾಗಿದೆ, ಒಂದು ವೈಯಕ್ತಿಕವಾಗಿ ಅಲ್ಪ ಸುಖಕ್ಕೆ ಏನೋ 500-1000 ರೂಪಾಯಿಗೆ ಓಟ್ನ ಮಾರ್ಕೋಬಾರದು. ಅದೆಷ್ಟು ಮಾರ್ಕ ಅಂದ್ರೆ ಸಮಾಜಕ್ಕೆ ದೊಡ್ಡ ಮಾರ್ಕ. ಓಟನ್ನು ಮಾರ್ಕೊಳ್ಳೋದ್ರಿಂದ ಏನಾಗತ್ತೆ, ಅವರು ಸರ್ವಾಧಿಕಾರ ಆಗತ್ತೆ. ನಾವು ಕೇಳಕ್ಕಾಗಲ್ಲ ಅವರನ್ನ. ಓಟನ್ನ ಮಾರಾಟ ಮಾಡಿದಾಗ ನಮ್ಗೆ ಸಿಗತಕ್ಕಂಥ ಸವಲತ್ತುಗಳನ್ನ, ನಾವು ಕೊಟ್ಟಂತ ತೆರಿಗೆನ ನಮ್ಗೆ ಸರಿಯಾದ ರೀತಿ ಮೂಲ ಸೌಕರ್ಯಗಳು, ವಿದ್ಯಾಭ್ಯಾಸ ಇದೆಲ್ಲ ಸರಿಯಾಗಿ ಉಪಯೋಗ ಆಗೋದಿಲ್ಲ. ಅದರಿಂದ ನಾವು ಒಳ್ಳೆಯ ಒಂದು ನಾಯಕರನ್ನ ಆಯ್ಕೆ ಮಾಡಬೇಕು. ಈ ಒಂದು ಯಾರು MLA, MP, CM ಅದೇನು ದೊಡ್ಡ ವಿಚಾರ ಅಲ್ಲ. ನಮ್ಮಿಂದ ಅವರಿಂದ ನಾವಲ್ಲ. ನಾವು ಆಯ್ಕೆ ಮಾಡಿ ಕಳಿಸಿದಾಗ ಅವರು ನಮ್ಮ ಒಂದು ತೆರಿಗೆ ದುಡ್ಡಲ್ಲಿ ಅವರು ಸಂಬಳ ತಗೊಳ್ಳೋದು, ಅವ್ರ ಕಾರು, ಅವ್ರ ಗನ್ಮ್ಯಾನು, ಅವ್ರ ಬಂಗ್ಲೆ ಎಲ್ಲ ನಮ್ಮ ದುಡ್ಡಲ್ಲಿ. ಹಂಗಿರ್ಬೇಕಾದ್ರೆ ಅದನ್ನ ಸರಿಯಾಗಿ ಉಪಯೋಗಿಸಂತ ನಾಯಕರನ್ನ ಆಯ್ಕೆ ಮಾಡ್ಬೇಕು ನಾವು. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಜನರಿಂದ, ಜನರಿಗೋಸ್ಕರ, ಜನರೇ ಆಳಂತದ್ದು. ನಾವು ಸರಿಯಾದಂತ ನಾಯಕರನ್ನ ಆಯ್ಕೆ ಮಾಡಬೇಕು. ಈಗ ನಮ್ಗೆ ಬರೀ ಸ್ವಾತಂತ್ರ್ಯ ಬಂದು 79 ವರ್ಷಕ್ಕೆ ನಮ್ಮ ದೇಶದ ಸಾಲ ಮುಗಿಲು ಮುಟ್ಟಾಗಿದೆ. ಬರೀ ವ್ಯಾಪಾರಕ್ಕೆ ಬಂದಂತ ಬ್ರಿಟಿಷರು 250 ವರ್ಷಗಳ ಕಾಲ ನಮ್ಮ ದೇಶ ಆಳ್ತಾರೆ. ಸಾಲ ಕೊಟ್ಟವ್ರು ನಾಳೆ ದಿನ ನಮ್ಮ ದೇಶ ಒತ್ತೆ ಇಟ್ಕೋತಾರೆ. ನಾವು ನಮ್ಮ ಮತನ ಮಾರ್ಕೋಬಾರ್ದು. ಒಳ್ಳೆ ಸತ್ಪ್ರಜೆ, ಒಳ್ಳೆ ಒಂದು ನಾವು ಕೊಡೋಂಥ ತೆರಿಗೆ ದುಡ್ಡಲ್ಲಿ ಅವ್ನು ತಗೊಳ್ಳೋಂಥ ಸ್ಯಾಲ್ರಿಗೆ 24 ಗಂಟೆ ಒಂದು ಸರ್ಕಾರಿ ನೌಕರನಂಗೆ ಕೆಲಸ ಮಾಡೋಂಥ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡಬೇಕು. ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರೇ ಆಗಲಿ, ವಿದ್ಯೆ ಇಲ್ಲದಾಗಲಿ ಪ್ರತಿಯೊಬ್ಬರಿಗೂ ಒಂದು ಓಟಿನ ಹಕ್ಕನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ಸದೃಢ ಭಾರತ, ಸುಸಂಸ್ಕೃತ ಭಾರತ, ಮತ್ತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಲ್ಲಿದೆ? ಎಷ್ಟೋ ಜನಕ್ಕೆ 2 ಹೊತ್ತು ಊಟ ಇಲ್ಲ. ಇನ್ನೆಷ್ಟೋ ಜನ 1000 ಎಕರೆ ಜಮೀನು, ಐಷಾರಾಮಿ ಬಂಗಲೆಗಳು, ಐಷಾರಾಮಿ ಜೀವನ,
ಅವ್ರ ನಾಯಿಗಳಿಗೆ ಹಾಕೋ ಊಟ ನಮ್ಮ ಜನಕ್ಕೆ ಊಟ ಇಲ್ಲ ಪಾಪ, ಎಷ್ಟೋ ಜನ ಕಡುಬಡವರಿಗೆ ಅವ್ರ ನಾಯಿಗಳಿಗೆ ಹಾಕ್ತಾರ ಆ ತಿಂಡಿ, ಅದು ನಮ್ಮ ಜನಕ್ಕಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ನಾವು ಚೆನ್ನಾಗಿ ಎಲ್ರಿಗೂ ನಾವು ಜ್ಞಾನವಂತರಾಗಿ ಒಬ್ಬರಿಂದ ಒಬ್ಬರು ಒಳ್ಳೆ ಜ್ಞಾನ ಪಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಜೀವನ ನಡೆಸಬೇಕು. ಸದೃಢವಾದಂಥ ಸಮೃದ್ಧವಾದಂಥ ಭಾರತವನ್ನು ಕಟ್ಟಬೇಕು ಅಂತ ಆಶಿಸ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಒಕ್ಕೂಟದ ನಾಯಕರುಗಳಿಗೂ ಮತ್ತು ನನ್ನ ವಿಚಾರವನ್ನು ಕೇಳಿದಂಥ ಮುಂದೆ ಇರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿದ್ರು, ತಾಯಂದಿರು, ನಿಮಗೆಲ್ರಿಗೂ ಜೈ ಭೀಮ್ ನಾನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಭಾರತ್. ಸಂವಿಧಾನ ಮತ್ತು ಸಂವಿಧಾನದ ಪೀಠಿಕೆ ಮತ್ತು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನೆಲ್ಲ ಕೆಲಸ ಮಾಡಬೇಕು ಮತ್ತು ನಾವು ಏನು ಬದಲಾವಣೆ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಅಂತ ತುಂಬ ಸೊಗಸಾಗಿ ಮಾತನಾಡಿದಂತಹ ರವಿರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಅದರಲ್ಲಿ ನಾಳೆ ನಮ್ಮದು ಕಾರ್ಯಕ್ರಮ ಇದ್ದಿದ್ದು. ನಾಳೆ ಅಂತಂದರೆ ನಮ್ಮದು ಪತ್ರಿಕಾಂಗದ ವಿಚಾರವನ್ನು ನಾವು ಮಂಡನೆ ಮಾಡಬೇಕಾಗಿತ್ತು. ಆ ವಿಚಾರಕ್ಕಾಗಿ ಬರಬೇಕಿತ್ತು. ಆದರೂ ಕೂಡ ಇವತ್ತು ಕೂಡ ನಾವು ಬಂದಿದ್ದೀವಿ. ಏನು ಮಾಡ್ತೀರಾ ಅಂತ ನೋಡೋಂತಲೇ ಬಂದಿದ್ದು. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತಕರ ಒಕ್ಕೂಟ ಮತ್ತು ಬಹುಜನ ಮಹಾಸಭಾ ಮತ್ತು ವೈರ ಮಹಾಸಭಾ ಮತ್ತು ಚಿಂತಕರ ಮಹಾಸಭಾ ಸೇರ್ಕೊಂಡಂಗೆ ಮತ್ತು ಪ್ರತಿಯೊಬ್ಬರೂ ಸಹ ಏನು ಸಂವಿಧಾನವನ್ನು ಅರ್ಥಕೊಂಡ್ರೆ ಏನೆಲ್ಲ ಬದಲಾವಣೆ ತರಬಹುದು, ನಮ್ಮಲ್ಲಿರುವಂಥ ಅಡೆತಡೆಗಳನ್ನು ತೊಡಸ್ಕೊಂಡು ಮುಂದಿನ ದಾರಿಯನ್ನು ಸುಗಮ ಮಾಡ್ಕೊಂಡು ಹೋಗುವ ದೃಷ್ಟಿಯಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮ ಬರೀ ಕೇವಲ ಒಂದು ದಿವಸದ ಕಾರ್ಯಕ್ರಮ ಆಗದೆ ನಿರಂತರವಾಗಿ 5 ದಿವಸಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಒಂದೊಂದು ದಿವಸಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಬಹಳ ಸುಸಜ್ಜಿತವಾಗಿ ಮತ್ತು ಅರ್ಥಗರ್ಭಿಕವಾಗಿಂತ ಇರುವಂತಹ ಕಾರ್ಯಕ್ರಮ ಇದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಏನು ಭಾಗವಹಿಸಿದ್ದೀರಾ, ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವನ್ನು ತಾವೆಲ್ಲ ಅರ್ಥಕೋಬೇಕು. ಸಂವಿಧಾನ ಅಂದ್ರೆ ಕೇವಲ ಒಬ್ಬೊಬ್ಬರಿಗೆ ಸಂವಿಧಾನ ಅಲ್ಲ. ಇದು ಈ ಒಂದು ಸಂವಿಧಾನ ಇಡೀ ರಾಜ್ಯದ, ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಒಂದು ಸಂವಿಧಾನ ಮೀಸಲಾಗಿರುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ವಿವಿಧ ದೇಶಗಳಲ್ಲಿ ಏನೆಲ್ಲ ಸಂವಿಧಾನದ ಓದ್ಕೊಬಂದು ಈ ಒಂದು ದೇಶದಲ್ಲಿ ಸಂವಿಧಾನವನ್ನು ಯಾವ ರೀತಿ ಜಾರಿಗೆ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸತತ ಅವರ ತ್ಯಾಗದ ಫಲ, ಅವರ ವಿದ್ಯೆಯ ಫಲ, ಅವರ ಈ ಒಂದು ಸಂವಿಧಾನ ನೀಡಲು ಏನೆಲ್ಲ ಶ್ರಮಪಟ್ಟರು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಕಾರಣ ಇಷ್ಟೇ, ನೊಂದವರು ಕಡು ಬಡತನದಿಂದ ಬಂದು ನೊಂದು ಹಸಿವಿನ ಅರಿವಿದ್ದಂತಹ ಜನ ಈ ಅಂಬೇಡ್ಕರ್ ಸಾಹೇಬರು. ಆ ಅಂಬೇಡ್ಕರ್ ಸಾಹೇಬರು ಏನ್ ಮಾಡ್ತಾರೆ, ಈ ಒಂದು ಎಲ್ಲ ಜನರ ಒಂದು ಶೈಕ್ಷಣಿಕ, ಆರ್ಥಿಕ ಏನೆಲ್ಲ ನಾವು ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ಅಭಿವೃದ್ಧಿ ಪಡಿಸಬೇಕು ಇವರೆಲ್ಲ ಅನ್ನೋಂಥ ಯೋಚನೆ ಮಾಡಿ ವಿಶ್ವದ ಶ್ರೇಷ್ಠ ಸಂವಿಧಾನವನ್ನ ನಮ್ಮ ಭಾರತ ದೇಶಕ್ಕೆ ಕೊಟ್ಟಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್. ಅವರಿಗೆ ಎಷ್ಟು ಪ್ರಣಾಮಗಳನ್ನು, ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕಂದ್ರೆ ಪ್ರತಿಯೊಬ್ಬರು ಸಹ ಹೆಣ್ಣಾಗಲಿ ಗಣ್ಣಾಗಲಿ ಯಾರೇ ಆಗಲಿ ಇಬ್ಬರೂ ಸಹ ಸಮಾನರು, ಸಮಾನತೆಯನ್ನು ಸಾಧಿಸುವಂತಹ ಜನ. ಈ ಎಲೆಕ್ಟೆಡ್ ಬಾಡಿ ಏನಿದೆಯಲ್ಲ, ನಮ್ಮನ್ನು ಆಳುವಂತ ವರ್ಗ, ಆ ವರ್ಗಕ್ಕೆ ಗೊತ್ತಿಲ್ಲದಂತ ಆಗಿದೆ ಪರಿಸ್ಥಿತಿ. ನಾವು ವೋಟ್ ಹಾಕ್ಬೇಕಾದ್ರೆ ಯಾರಿಗೂ ಸಹ ಅವ್ರ ಹಿನ್ನೆಲೆ ಏನು, ಅವರಿಗೆ ದುಡ್ಡು ಕೊಟ್ಟು ನಾವು ಮಾರುವಂತ ವಸ್ತುಗಳಾಗಬಾರ್ದು ಯಾವುದೇ ಕಾರಣಕ್ಕೂ. ಇಷ್ಟೊತ್ತು ಹೇಳ್ತಿದ್ರು ತುಂಬಾ ಜನ ನಮ್ಮ ಆಡಳಿತ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ ಮತ್ತು ಏನೆಲ್ಲ ನಮ್ಮನ್ನ ಆಳ್ವಿಕೆ ಮಾಡ್ತೈತೆ ಅಂತ. ಅದು ನಾವು ಕೊಟ್ಟಂತ ತೆರಿಗೆ ಹಣದಲ್ಲಿ ಅವರು ಬದುಕನ್ನ ರೂಪಿಸ್ಕೊಳ್ಳುವಂತ ಜನ, ಮತ್ತು ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಏನಾದ್ರು ಬದಲಾವಣೆ ತರಕಾಗುತ್ತೆ. ನೋಡಿ, ಈಗ ಪಕ್ಕದ ರಾಜ್ಯ ಕೇರಳದಲ್ಲಿ ಎಷ್ಟೆಲ್ಲ ಏನು ಬದಲಾವಣೆಗಳಾಗಿದೆ, ಅಭಿವೃದ್ಧಿ ಆಗ್ತಿದೆ. ಕಾರಣ ಏನಂದ್ರೆ ಅಲ್ಲಿ ಸರ್ಕಾರಗಳನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಅರಿವಿರುವಂಥದ್ದು ಅವರಿಗಿದೆ, ಆ ಪಕ್ಷಗಳಿಗಿದೆ. ಹಾಗಾಗಿ ಆ ಪಕ್ಷಗಳನ್ನ ಬೆಂಬಲ ಮಾಡಿದಾಗ ಅಟ್ಲೀಸ್ಟ್ ನಮಗೇನಾದ್ರು ಒಂದು ಪ್ರತಿಯೊಬ್ಬರು ಏನದು ನಮ್ಮ ಈ ಒಂದು ಸಮೃದ್ಧಿ ಏನಿದೆ, ಸಮೃದ್ಧಿ ಕೇವಲ ಕೈ ಬೀಳಷ್ಟು ಜನಕ್ಕೆ ಮಾತ್ರ ಮೀಸಲಾಗಬಾರ್ದು. ಎಲ್ಲರಿಗೂ ಸೇರ್ಬೇಕು, ಎಲ್ಲರಿಗೂ ಸಿಗ್ಬೇಕು, ಸಮಾನತೆ ಸಾರಬೇಕು. ಅವ್ನ ಕಾರಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ನಾವು ಕೂಡ ಕಾರಲ್ಲಿ ಹೋಗಂಗಾಗಿರ್ಬೇಕು. ಅವನ ಹತ್ರ ಜಮೀನಿದೆ ಅಂದ್ರೆ ನಮ್ಮ ಹತ್ರ ಜಮೀನಿರಂಗೆ ಆಗ್ಬೇಕು. ಅದು ಸಮಾನತೆ. ಹಾಗಾಗಿ ಸಮಾನತೆಯನ್ನ ಸಾರುವಂತ ಕೆಲಸದಲ್ಲಿ ತಾವೆಲ್ಲ ತೊಡ್ಕೋಬೇಕು. ಮತ್ತೆ ಸಂವಿಧಾನವನ್ನ ಮೊದಲನೇದಾಗಿ ತಾವೆಲ್ಲ ಓದಬೇಕು. ಓದಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಸಂವಿಧಾನದ ಆಶಯಗಳೇನು,
ಸಂವಿಧಾನದ ಮೂಲ ಆಶಯಗಳನ್ನು ನಾವು ಅರ್ಥಕೊಂಡಾಗ ನಾವು ಅಭಿವೃದ್ಧಿಯ ತಂತಾನೆ ಆಗಿ ಆಗ್ತೀವಿ ಮತ್ತು ಕೇಳುವಂತರಾಗಬೇಕು. ನಾವು ಪ್ರತಿಯೊಬ್ಬರೂ ಪ್ರಶ್ನೆ ಮಾಡುವಂತರಾಗಬೇಕು. ನಮ್ಗೆ ಏನು ಅನಿಸುತ್ತೋ ಅದನ್ನ ಪ್ರಶ್ನೆ ಮಾಡಿದಾಗ ಮಾತ್ರ ನಮಗೆ ನಮಗೆ ಸಿಗಬೇಕಾದ ನ್ಯಾಯವನ್ನು ನಮ್ಗೆ ಸಿಗುವಂಗೆ ಆಗ್ತದೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲ ಮಾತುಗಳನ್ನು ಕೇಳ್ತಾ ಇರೋ ತಮಗೆಲ್ಲರೂ ಸಹ ಧನ್ಯವಾದಗಳು. ಈ ಒಂದು ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಒಂದು ಸುತ್ತ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಬಾಬಾ ಸಾಹೇಬರಿಗೆ ಪುಷ್ಪ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಎದ್ದು ನಿಂತು ಬಾಬಾ ಸಾಹೇಬರಿಗೆ ನಮನವನ್ನು ಸಲ್ಲಿಸೋಣ. ಜ್ಯೋತಿ ಬೆಳಗಿಸುವುದರೊಂದಿಗೆ ಬೆಳಕು ಕೊಡುವ ಜ್ಯೋತಿಯಾಗಿ ಮುಕ್ತ ಜನಕ್ಕೆ ಮೇಟಿಯಾಗಿ ಭೂಗಿ ಬಂದನು ನಮ್ಮ ಅಂಬೇಡ್ಕರ ಸ್ವೀಕರಿಸಿ ಜೈ ಭೀಮ್ ಜೈಕಾರ ಅಂತ ಹೇಳಿ ಬಾಬಾ ಸಾಹೇಬರಿಗೆ ನಮನವನ್ನು ಸಲ್ಲಿಸ್ತಾರೆ. ಎಲ್ಲರೂ ಎದ್ದು ಜಯ ಹೇ ಭಾರತ ಭಾಗ್ಯವಿಧಾತ ಜಯ ಹೇ ಸಂವಿಧಾನ ಪಿತಾ ಭಾರತ ನೀವಾಶಿಸುತ್ತ ಬಯಸಿದೆ ಎಲ್ಲ ಜನಹಿತ. ಜಯ ಹೇ ಭಾರತ ಭಾಗ್ಯವಿಧಾತ ಜಯ ಹೇ ಸಂವಿಧಾನ ಪಿತಾ ಭಾರತ ನೀವಾಶಿಸುತ್ತ ಎಲ್ಲ ಜನಹಿತ. ಭಾರತ ನೀವಾಶಿಸುತ್ತ ಬಯಸಿದೆ ಎಲ್ಲ ಜನಹಿತ. ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. जय हे संविधान पिता प्रभु भारतानी आशिषुत बयसी ಎಲ್ಲ ಜನಹಿತ ಜಯ ಹೇ ಜಯ ಹೇ
ಸರ್ ಅವಾಗಲೇ? ಓಕೆ, ಓದಿಲ್ಲ ಅಂದ್ರೆ ಓದಿ. ಹೆಂಗೂ ನಿಂತಿದ್ದೀರಿ? ಎಲ್ಲರೂ ಕೈಯನ್ನ ಮುಂದೆ ಚಾಚಿ, ಎಲ್ಲರೂ ಕೈಯನ್ನ ಬಲಗೈ ಮುಂದೆ ಚಾಚಿ, ಎಡಗೈಯಲ್ಲಿ ಜ್ಯೋತಿ ಇಟ್ಕೊಳ್ಳಿ. ಎಡಗೈನಲ್ಲಿ ಜ್ಯೋತಿ ಇಟ್ಕೊಳ್ಳಿ, ಬಲಗೈನಲ್ಲಿ ಮುಂದೆ ಕೈ ಚಾಚಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಸಂವಿಧಾನ್, ಜೈ ಭಾರತ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಜಗನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಕೈ ಮೇಲೆತ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಾವೆಲ್ಲರೂ ಕೂಡ ಇವತ್ತು ದೀಕ್ಷಾವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಹೊಂದು ಭಾರತದ ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವೃದ್ಧಿ ನಂಬಿಕೆ ಧರ್ಮ ಶ್ರದ್ಧೆ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ
ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.